Good afternoon, students. Today we are going to discuss about microbes in human welfare chapter. ಆಕ್ಚುಲಿ ನಿನ್ನೆ ಕ್ಲಾಸ್ ಅಲ್ಲಿ ಇದು ಚಾಪ್ಟರ್ ಸ್ಟಾರ್ಟ್ ಮಾಡಬೇಕಿತ್ತು ನಿಮಗೆ ಬೇರೆ ಲೆಕ್ಚರರ್ ತಗೋಬೇಕಿತ್ತು ಕಾರಣಾಂತರದಿಂದ ಅವ್ರು ತಗೊಳಕ್ ಆಗ್ಲಿಲ್ಲ. ಸೊ ಹಾಗಾಗಿ ಈ ಚಾಪ್ಟರ್ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದೀನಿ. ಒಂದೇ ಅವರ್ ಟೈಮ್ ಇರೋದ್ರಿಂದ ಇದ್ರ ಸಿನಾಪ್ಸಿಸ್ ನ ಡಿಸ್ಕಸ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಕ್ವಶನ್ಸ್ ಎಂಟ್ರಿ ಆಗ್ತಾ ಇದೀನಿ. ಸೊ ಈ ಕ್ವಶನ್ಸ್ ಅಲ್ಲೇ ನಿಮಗೆ ಏನೇನ್ ಟಾಪಿಕ್ ಬರುತ್ತೆ, ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಅದನ್ನ ಹಾಗೆ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೇನೆ. ಸೊ ಫಸ್ಟ್ ಕ್ವಶನ್ ಹೋಗೋಣ. ಸೊ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. The microbial products listed under column 1 with the related microbes given under the column 2. Choose the appropriate option from the given choice ಅಂತ ಕೊಟ್ಟಿದ್ದಾರೆ. ಸೊ ಕಾಲಮ್ ಒಂದಿಂದ ಮೈಕ್ರೋಬ್ಸ್ ಇಂದ ಬಂದಿರೋ ಪ್ರಾಡಕ್ಟ್ಸ್ ನ ಕೊಟ್ಟಿದ್ದಾರೆ. ಕಾಲಮ್ 2 ಅಲ್ಲಿ ರೆಸ್ಪೆಕ್ಟಿವ್ ಮೈಕ್ರೋಬ್ಸ್ ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸಿಟ್ರಿಕ್ ಆಸಿಡ್. ಸೊ ಸಿಟ್ರಿಕ್ ಆಸಿಡ್ ನ ನಾವು ಆಸ್ಪೆಂಜಿಲಸ್ ನಿಗ್ಗರ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀವಿ. ನೆಕ್ಸ್ಟ್ ಸೈಕ್ಲೋಸ್ಪೋರಿನ್ ಎ ಕೊಟ್ಟಿದ್ದಾನೆ. ಸೊ ಸೈಕ್ಲೋಸ್ಪೋರಿನ್ ಎ ಇದನ್ನ ನಾವು ಟ್ರೈಕೋಡರ್ಮಾ ಪಾಲಿಸ್ಪರ್ಮದಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀವಿ. ಇದು ಇಮ್ಯೂನ್ ಸಪ್ರೆಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಸ್ಟಾಟಿನ್. ಸೊ ಸ್ಟಾಟಿನ್ ನಾವು ಮೊನಸ್ಕಸ್ ಪುರ್ಪುರಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀವಿ. ಸೊ ಇದು ಫಂಗೈಗೆ ಸೇರಿದ್ದು. ನೆಕ್ಸ್ಟ್ ಗೋಬರ್ ಗ್ಯಾಸ್. ಗೋಬರ್ ಗ್ಯಾಸ್ ಅಂತ ಅಂದ್ರೆ ಮೇಜರ್ ಆಗಿ ಮೀಥೇನ್ ಇರುತ್ತೆ ಇದರಲ್ಲಿ. ಸೊ ಮೆಥನೋ ಬ್ಯಾಕ್ಟೀರಿಯಂ ಇಂದ ನಾವು ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಸೊ ಯಾವ ಆಪ್ಷನ್ ಬರುತ್ತೆ ನೋಡ್ರಿ. ಸೊ ಎಗೆ ಆರ್ ಇದೆ, ನೆಕ್ಸ್ಟ್ ಬಿ ಗೆ ಎಸ್ ಇದೆ. ಸೊ ಎಗೆ ಆರ್, ಬಿ ಗೆ ಎಸ್, ಸಿ ಗೆ ಕ್ಯೂ ಬಂದಿದೆ, ಡಿ ಗೆ ಪಿ. ಸೊ ಫಸ್ಟ್ ಆಪ್ಷನ್ ಇದರಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಫ್ಲಾಕ್ಸ್ ಬಗ್ಗೆ ಕೊಟ್ಟಿದ್ದಾನೆ. ಫಸ್ಟ್ ಫ್ಲಾಕ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಫ್ಲಾಕ್ಸ್ ಇದೆಲ್ಲಿ ಬರುತ್ತೆ ಅಂದ್ರೆ ನಿಮಗೆ ಸಿವೇಜ್ ಟ್ರೀಟ್ಮೆಂಟ್ ಅಲ್ಲಿ ಬರುತ್ತೆ, ಎಸ್ಪೆಷಲಿ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ. ಸೊ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ನ ಡಿಕಾಂಪೋಸ್ ಮಾಡಬೇಕು ಅಂತ ಅಂದ್ರೆ ನಮಗೆ ಮೈಕ್ರೋಬ್ಸ್ ಬೇಕು. ಸೊ ಇಲ್ಲಿ ಯಾವ ಮೈಕ್ರೋಬ್ಸ್ ಇರುತ್ತೆ, ಎಸ್ಪೆಷಲಿ ಪ್ರೈಮರಿ ಟ್ರೀಟ್ಮೆಂಟ್ ಆದ್ಮೇಲೆ ನಾವು ಎಫ್ಲೂಯೆಂಟ್ ನ ಸೆಕೆಂಡರಿ ಟ್ರೀಟ್ಮೆಂಟ್ ಕಳಿಸ್ತೀವಿ, ಏರಿಯೇಷನ್ ಟ್ಯಾಂಕ್ ಕಳಿಸ್ತೀವಿ. ಸೊ ಏರಿಯೇಷನ್ ಟ್ಯಾಂಕಿಗೆ ಎಫ್ಲೂಯೆಂಟ್ ನ ಕಳಿಸ್ತೀವಿ. ಸೊ ಏರಿಯೇಷನ್ ಟ್ಯಾಂಕ್ ಅಲ್ಲಿ ಎರೋಬಿಕ್ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇರುತ್ತೆ. ಎರೋಬಿಕ್ ಬ್ಯಾಕ್ಟೀರಿಯಾ ಅಂತ ಅಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಈ ಬ್ಯಾಕ್ಟೀರಿಯಾಗಳು ಆರ್ಗ್ಯಾನಿಕ್ ಮ್ಯಾಟರ್ ನ ಡಿಗ್ರೇಡ್ ಮಾಡ್ತವೆ. ಸೊ ದಿಸ್ ಎರೋಬಿಕ್ ಬ್ಯಾಕ್ಟೀರಿಯಾ ಅಲಾಂಗ್ ವಿತ್ ಫಂಗಲ್ ಫಿಲಮೆಂಟ್ they form a mesh like structure. ಈ ಸ್ಟ್ರಕ್ಚರ್ ಗೆ ನಾವು ಫ್ಲಾಕ್ಸ್ ಅಂತ ಕರಿತೀವಿ. ಈ ಫ್ಲಾಕ್ಸ್ ಆರ್ಗ್ಯಾನಿಕ್ ಮ್ಯಾಟರ್ ಜೊತೆಗೆ ಹೋಗಿ ಬೈಂಡ್ ಆಗಿ ಅದನ್ನ ಬ್ರೇಕ್ ಡೌನ್ ಮಾಡ್ಕೊಂತ ಹೋಗುತ್ತೆ. ಸೊ ಅಪ್ರೋಪ್ರಿಯೇಟ್ ಆಪ್ಷನ್ ಯಾವ್ದು ಇಲ್ಲಿ? ಎ ಟೈಪ್ ಆಫ್ ಬಯೋಫೋರ್ಟಿಫೈಡ್ ಫುಡ್ ಅಲ್ಲ, ಬರಲ್ಲ. ಎ ಮೆಶ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ಡ್ ಬೈ ದ ಅಸೋಸಿಯೇಷನ್ ಆಫ್ ಬ್ಯಾಕ್ಟೀರಿಯಲ್ ಅಂಡ್ ಫಂಗಲ್ ಫಿಲಮೆಂಟ್ಸ್ ಇನ್ ಎ ಸೀವೇಜ್ ಟ್ರೀಟ್ಮೆಂಟ್. ಸೊ ಥರ್ಡ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ನೆಕ್ಸ್ಟ್ ಥರ್ಡ್ ಕ್ವಶನ್ ಅಲ್ಲಿ ರೋಕ್ವಿಫರ್ಡ್ ಚೀಸ್ ಈಸ್ ರೈಪನ್ಡ್ ಬೈ ಯೂಸಿಂಗ್ ಅಂತ ಕೇಳಿದಾನೆ. ಓಕೆ, ಸೊ ರೋಕ್ವಿಫರ್ಡ್ ಚೀಸ್ ನಿಮಗೆ ಎಲ್ಲಿ ಬರುತ್ತೆ? ಮೈಕ್ರೋಬ್ಸ್ ಇನ್ ಫುಡ್ ಪ್ರೊಡಕ್ಟ್ಸ್ ಬಿಗಿನಿಂಗ್ ಅಲ್ಲಿ ಆರ್ ಹೋಮ್ ಪ್ರೊಡಕ್ಟ್ಸ್ ಬರುತ್ತಲ್ಲ, ಸೊ ಆ ಟಾಪಿಕ್ ಅಲ್ಲಿ ಇದು ಬರುತ್ತೆ ನಿಮಗೆ. ಸೊ ಟೈಪ್ ಆಫ್ ಈಸ್ಟ್ ಅಂತ ಕೊಟ್ಟಿದ್ದಾನೆ ಫಸ್ಟ್ ಆಪ್ಷನ್ ಅಲ್ಲಿ, ಈಸ್ಟ್ ಇಂದ ಬರಲ್ಲ. ಸೊ ಸೆಕೆಂಡ್ ಫಂಗೈ ಕೊಟ್ಟಿದ್ದಾನೆ, ಎಸ್. ಸೊ ದಿಸ್ ರೋಕ್ವಿಫರ್ಡ್ ಚೀಸ್ ಈಸ್ ರೈಪನ್ಡ್ ಬೈ ಎ ಫಂಗೈ. ಸೊ ಫಂಗೈ ಇಂದ ರೈಪನ್ ಮಾಡಿರ್ತಾರೆ. ನೋಡಿ ಚೀಸ್ ಇದೆಯಲ್ಲ, ಇದು ಮಿಲ್ಕ್ ಪ್ರಾಡಕ್ಟ್. ಚೀಸ್ ಫ್ಲೇವರ್ ಮತ್ತೆ ಟೆಕ್ಸ್ಚರ್ ಯಾವ ಮೈಕ್ರೋಬ್ ನ ಯೂಸ್ ಮಾಡ್ತೀವಿ ಅನ್ನೋ ಬೇಸಿಸ್ ಮೇಲೆ ಇದ್ರ ಫ್ಲೇವರ್ ಮತ್ತೆ ಟೆಕ್ಸ್ಚರ್ ಚೇಂಜ್ ಆಕಂತ ಹೋಗುತ್ತೆ. ಸೊ ಕೆಲವೊಂದು ಚೀಸ್ ನ ನಾವು ಬ್ಯಾಕ್ಟೀರಿಯಾದಿಂದನೂ ರೈಪನ್ ಮಾಡ್ತೀವಿ, ಕೆಲವೊಂದನ್ನ ಫಂಗೈ ಇಂದನೂ ರೈಪನ್ ಮಾಡ್ತೀವಿ. ಸೊ ಈ ಪರ್ಟಿಕ್ಯುಲರ್ ಚೀಸ್ ನ ಫಂಗೈ ಇಂದ ರೈಪನ್ ಮಾಡ್ತಾರೆ. ಆಸ್ ಎ ಸೆಡ್ ಇದು ಮಿಲ್ಕ್ ಪ್ರಾಡಕ್ಟ್ ಅಂತ ಹೇಳ್ದೆ ನಾನು ನಿಮಗೆ. ಸೊ ಇಲ್ಲಿ ಯಾವ ಮಿಲ್ಕ್ ಯೂಸ್ ಮಾಡ್ತಾರೆ ಅಂದ್ರೆ ಶೀಪ್ ಮಿಲ್ಕ್. ಸೊ ಶೀಪ್ ಮಿಲ್ಕ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇದನ್ನ ಪೆನಿಸಿಲಿಯಂ ರೋಕ್ವಿಫರ್ಟಿ ಅಂತ ಒಂದು ಫಂಗೈ ಬರುತ್ತೆ, ಪೆನಿಸಿಲಿಯಂ ರೋಕ್ವಿಫರ್ಟಿ. ಈ ಪೆನಿಸಿಲಿಯಂ ರೋಕ್ವಿಫರ್ಟಿನ ಯೂಸ್ ಮಾಡಿ ಈ ಚೀಸ್ ನ ರೈಪನ್ ಮಾಡ್ತಾರೆ. ಓಕೆ, ಸೊ ಆನ್ಸರ್ ಇಸ್ ಫಂಗಸ್.
ನೆಕ್ಸ್ಟ್ ಇಲ್ಲಿ ನಿಮಗೆ ಫೋರ್ತ್ ಅಲ್ಲಿ ಸೈನೋಬ್ಯಾಕ್ಟೀರಿಯಾ ಕೊಟ್ಟಿದ್ದಾನೆ. ಸೊ ಸೈನೋಬ್ಯಾಕ್ಟೀರಿಯಾ ಅಪ್ರೋಪ್ರಿಯೇಟ್ ಆಗಲ್ಲ. ಸೊ ಸೈನೋಬ್ಯಾಕ್ಟೀರಿಯಾ ಅಂದ್ರೆ ಬ್ಲೂ ಗ್ರೀನ್ ಆಲ್ಗೆ ಅಂತ ಕೂಡ ಕರಿತೀವಿ. ನೈಟ್ರೋಜನ್ ಫಿಕ್ಸೇಷನ್ ಗೆ ಹೆಲ್ಪ್ ಮಾಡತ್ತೆ ಅದು. ಓಕೆ, ಸೊ ಬ್ಯಾಕ್ಟೀರಿಯಾ ಬರಲ್ಲ. ಸಪೋಸ್ ಸ್ವಿಸ್ ಚೀಸ್ ಕೊಟ್ಟಿದ್ದ ಅಂದಿದ್ರೆ ಅವಾಗ ಆನ್ಸರ್ ಬ್ಯಾಕ್ಟೀರಿಯಾ ಆಗಿರ್ತಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಅಲ್ಲಿ, ಸೊ ಡ್ಯೂರಿಂಗ್ ಸೀವೇಜ್ ಟ್ರೀಟ್ಮೆಂಟ್ ಬಯೋಗ್ಯಾಸ್ ಪ್ರೊಡ್ಯೂಸ್ಡ್ ಇನ್ಕ್ಲೂಡ್ಸ್. ಸೊ ಸೀವೇಜ್ ಟ್ರೀಟ್ಮೆಂಟ್ ಅಲ್ಲಿ ಬಯೋಗ್ಯಾಸ್ ಅಲ್ಲಿ ಏನೇನಿರುತ್ತೆ? ಸೊ ಫಸ್ಟ್ ಬಯೋಗ್ಯಾಸ್ ಅಂದ್ರೆ ಏನು? ಬಯೋಗ್ಯಾಸ್ ಇಸ್ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಮಿಕ್ಸ್ಚರ್ ಆಫ್ ಗ್ಯಾಸಸ್. ಈ ಬಯೋಗ್ಯಾಸ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಸೀವೇಜ್ ಟ್ರೀಟ್ಮೆಂಟ್ ಅಲ್ಲಿ? ಸೆಕೆಂಡರಿ ಟ್ರೀಟ್ಮೆಂಟ್ ನ ಕೊನೆ ಹಂತದಲ್ಲಿ. ಸೊ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ನಾವು ಎಫ್ಲೂಯೆಂಟ್ ನ ಏರಿಯೇಷನ್ ಟ್ಯಾಂಕಿ ಕಳ್ಸಾದ್ಮೇಲೆ, ಸೊ ಅಲ್ಲಿ ಫ್ಲಾಕ್ಸ್ ಗಳು ಆರ್ಗ್ಯಾನಿಕ್ ಮ್ಯಾಟರ್ನೆಲ್ಲ ಡಿಗ್ರೇಡ್ ಮಾಡುತ್ತೆ. ಸೊ ಆರ್ಗ್ಯಾನಿಕ್ ಮ್ಯಾಟರ್ ನ ಡಿಗ್ರೇಡ್ ಮಾಡಾದ್ಮೇಲೆ ಏನ್ ಮಾಡ್ತೀವಿ ನಾವು? ನೆಕ್ಸ್ಟ್ ಸೆಟಲಿಂಗ್ ಟ್ಯಾಂಕಿಗೆ, ಸೆಕೆಂಡರಿ ಸೆಡಿಮೆಂಟೇಶನ್ ಟ್ಯಾಂಕ್ ಆರ್ ಸೆಕೆಂಡರಿ ಸೆಟಲಿಂಗ್ ಟ್ಯಾಂಕ್ ಅಂತ ಕಳಿಸ್ತೀವಿ. ಸೊ ಆ ಟ್ಯಾಂಕಿಗೆ ಪಾಸ್ ಮಾಡಾದ್ಮೇಲೆ ಫ್ಲಾಕ್ಸ್ ಎಲ್ಲ ಸೆಟಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫ್ಲಾಕ್ಸ್ ಎಲ್ಲ ಸೆಟಲ್ ಆದ್ಮೇಲೆ ಸೊ ಫೈನಲ್ ಆಗಿ ನಮಗೆ ಬರೋದನ್ನ ನಾವು ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕರಿತೀವಿ. ಓಕೆ, ಸೊ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ನಾವು ಸೊ ಏರಿಯೇಷನ್ ಟ್ಯಾಂಕ್ ಇಂದ ಎಫ್ಲುಯೆಂಟ್ ನ ಕಳ್ಸಾದ್ಮೇಲೆ ಇದರಲ್ಲಿ ಫ್ಲಾಕ್ಸ್ ಸೆಟಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಂಡಿಗೆ ಬಂದು ಏನು ಸೆಟಲ್ ಆದಾಗ ಸ್ಲಡ್ಜ್ ಫಾರ್ಮೇಶನ್ ಆಗಿರುತ್ತಲ್ಲ, ಇದನ್ನ ನಾವು ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕರಿತೀವಿ. ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕರಿತೀವಿ. ಸೊ ಈ ಆಕ್ಟಿವೇಟೆಡ್ ಸ್ಲಡ್ಜ್ ನ ಫರ್ದರ್ ಎನೋರೋಬಿಕ್ ಸ್ಲಡ್ಜ್ ಡೈಜೆಸ್ಟರಿ ಕಳಿಸ್ತೀವಿ. ಎನೋರೋಬಿಕ್ ಸ್ಲಡ್ಜ್ ಡೈಜೆಸ್ಟರಿ ಕಳ್ಸಾದ್ಮೇಲೆ ಅಲ್ಲಿ ಫರ್ದರ್ ಇದು ಬ್ರೇಕ್ ಡೌನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಎನೋರೋಬಿಕ್ ಬ್ಯಾಕ್ಟೀರಿಯಾ. ಇನ್ ದ ಪ್ರೆಸೆನ್ಸ್ ಆಫ್ ಎನೋರೋಬಿಕ್ ಬ್ಯಾಕ್ಟೀರಿಯಾ. ಸೊ ಆ ಟೈಮ್ ಅಲ್ಲಿ ನಮಗೆ ಬಯೋಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಬಯೋಗ್ಯಾಸ್ ಮಿಕ್ಸ್ಚರ್ ಅಲ್ಲಿ ಮೀಥೇನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಹೈಡ್ರೋಜನ್ ಸಲ್ಫೈಡ್ ಪ್ರೆಸೆಂಟ್ ಇರುತ್ತೆ. ಸೊ ಯಾವ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾನೆ? ಫಸ್ಟ್ ಆಪ್ಷನ್ ಅಲ್ಲಿ ಆಕ್ಸಿಜನ್ ಕೊಟ್ಟಿದ್ದಾನೆ, ಹಾಗಾಗಿ ಬರಲ್ಲ. ನೆಕ್ಸ್ಟ್ ಅಲ್ಲಿ ನಿಮಗೆ ಸಲ್ಫರ್ ಆಕ್ಸೈಡ್ ಕೊಟ್ಟಿದ್ದಾನೆ, ಸಲ್ಫರ್ ಆಕ್ಸೈಡ್ ಬರಲ್ಲ. ನೆಕ್ಸ್ಟ್ ಹೈಡ್ರೋಜನ್ ಸಲ್ಫೈಡ್ ನೈಟ್ರೋಜನ್, ನೈಟ್ರೋಜನ್ ಬರಲ್ಲ. ಸೊ ಈ ಆಪ್ಷನ್ ಬರಲ್ಲ. ಲಾಸ್ಟ್ ಆಪ್ಷನ್ ಅಲ್ಲಿ ನೋಡ್ರಿ ಮೀಥೇನ್ ಕೊಟ್ಟಿದ್ದಾನೆ, ಹೈಡ್ರೋಜನ್ ಸಲ್ಫೈಡ್, ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾನೆ. ಸೊ ಫೋರ್ತ್ ಒನ್ ಅಪ್ರೋಪ್ರಿಯೇಟ್ ಆನ್ಸರ್ ಆಗತ್ತೆ. ಓಕೆ, ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಸೊ ಫಿಫ್ತ್ ಕ್ವಶನ್, ಅರ್ನೆಸ್ಟ್ ಚೈನ್ ಅಂಡ್ ಹಾವರ್ಡ್ ಫ್ಲೋರಿಸ್ ಕಾಂಟ್ರಿಬ್ಯೂಷನ್ ವಾಸ್. ನೋಡ್ರಿ, ಇದು ರಿಲೇಟೆಡ್ ಆಂಟಿಬಯೋಟಿಕ್ಸ್ ರಿಲೇಟೆಡ್ ಬರುತ್ತೆ. ಓಕೆ, ಫಸ್ಟ್ ಪೆನಿಸಿಲಿಯಂ ನ ಡಿಸ್ಕವರ್ ಮಾಡೋದು ಅಲೆಕ್ಸಾಂಡರ್ ಫ್ಲೆಮಿಂಗ್. ಅಲೆಕ್ಸಾಂಡರ್ ಫ್ಲೆಮಿಂಗ್. ಈ ಪೆನಿಸಿಲಿಯಂ ಆಕ್ಸಿಡೆಂಟಲ್ ಡಿಸ್ಕವರಿ. ಸ್ಟೆಫಿಲೋಕಾಕೈ ಬ್ಯಾಕ್ಟೀರಿಯಾ ಜೊತೆ ವರ್ಕ್ ಮಾಡೋ ಟೈಮ್ ಅಲ್ಲಿ ಅನ್ವಾಶ್ಡ್ ಸೈಡ್ ಅಲ್ಲಿ ಮೈಕ್ರೋಬ್ಸ್ ಗಳು ಗ್ರೋ ಆಗ್ತಿರೋದನ್ನ ಈ ಫಂಗೈ ಪ್ರಿವೆಂಟ್ ಮಾಡ್ತಾ ಇರತ್ತೆ. ಸೊ ಲೇಟರ್ ಅದಕ್ಕೆ ಪೆನಿಸಿಲಿಯಂ ಅಂತ ನೇಮ್ ನ ಕೊಡ್ತಾರೆ. ಈ ಫೆನಿಸಿಲಿಯಂ ನ ಫಸ್ಟ್ ಐಡೆಂಟಿಫೈ ಮಾಡಿದ ಆಂಟಿಬಯೋಟಿಕ್ಸ್ ಅಂತ ಹೇಳಿದ್ದು ಅಲೆಕ್ಸಾಂಡರ್ ಫ್ಲೆಮಿಂಗ್. ಬಟ್ ಇದನ್ನ ಆಂಟಿಜನ್ ಅಗೇನೆಸ್ಟ್ ಆಂಟಿಬಯೋಟಿಕ್ಸ್ ಆಗಿ ಪೊಟೆನ್ಶಿಯಲ್ ಆಗಿ ಫಾರ್ಮ್ ಮಾಡಿದ್ದು ಈ ಅರ್ನೆಸ್ಟ್ ಚೈನ್ ಮತ್ತೆ ಹಾವರ್ಡ್ ಫ್ಲೋರಿ. ಸೊ ಆಪ್ಷನ್ಸ್ ನೋಡೋಣ ಯಾವ್ದು ಬರುತ್ತೆ. ಡಿಸ್ಕವರಿ ಆಫ್ ಸ್ಟ್ರೆಪ್ಟೋಕೈನೇಸ್ ಅಲ್ಲ. ಡಿಸ್ಕವರಿ ಆಫ್ DNA ಸೀಕ್ವೆನ್ಸ್ ಬರಲ್ಲ. ಎಸ್ಟಾಬ್ಲಿಷಿಂಗ್ ದ ಪೊಟೆನ್ಶಿಯಲ್ ಆಫ್ ಪೆನಿಸಿಲಿಯಂ ಆಸ್ an effective antibiotic. ಸೊ ಥರ್ಡ್ ಆಪ್ಷನ್ ಅಪ್ರೋಪ್ರಿಯೇಟ್ ಆಗತ್ತೆ. ಸೊ ಅದಕ್ಕೆ 3 ಜನ ಸೈಂಟಿಸ್ಟ್ ಗೆ ನೊಬೆಲ್ ಪ್ರೈಸ್ ನ ಕೊಡ್ತಾರೆ, ಅಲೆಕ್ಸಾಂಡರ್ ಫ್ಲೆಮಿಂಗ್, ಅರ್ನೆಸ್ಟ್ ಚೈನ್ ಅಂಡ್ ಹಾವರ್ಡ್ ಫ್ಲೋರಿಗೆ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಸೊ ಕ್ವಶನ್ ನಂಬರ್ 6. ಸೊ ಕ್ವಶನ್ ನಂಬರ್ 6 ಅಲ್ಲಿ ಏನ್ ಕೇಳಿದಾನೆ? ದ ಪಫ್ಡ್ ಅಪ್ ಅಪಿಯರೆನ್ಸ್ ಆಫ್ ಡಾಗ್ ಈಸ್ ಡ್ಯೂ ಟು ಫರ್ಮೆಂಟೇಶನ್ ಬೈ ಬ್ಯಾಕ್ಟೀರಿಯಾ. ಐಡೆಂಟಿಫೈ ದ ಗ್ಯಾಸ್ ಲಿಬರೇಟೆಡ್ ಡ್ಯೂರಿಂಗ್ ದ ಪ್ರೋಸೆಸ್. ನೀವು ಮನೇಲೆಲ್ಲ ನೋಡಿರ್ತೀರಾ, ನಿಮ್ಮಮ್ಮ ಏನ್ ಮಾಡ್ತಾರೆ, ಇಡ್ಲಿ ಮಾಡ್ಬೇಕಾರೆ, ದೋಸೆ ಮಾಡ್ಬೇಕಾರೆ ರಾತ್ರಿನೇ ನೆನೆ ಇಟ್ಟು ರುಬ್ಬಿ ಎಲ್ಲ ಇದ್ ಮಾಡಾದ್ಮೇಲೆ ಹಿಟ್ನ ಹಾಗೆ ಇಟ್ಟಿರ್ತಾರೆ. ಬೆಳಿಗ್ಗೆ ನೋಡಿದಾಗ ಏನಾಗಿರುತ್ತೆ? ಉಪ್ಕೊಂಡಿರುತ್ತೆ. ಯಾಕೆ ಉಪ್ಕೊಂಡಿರುತ್ತೆ ಅಂತ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಇಂದ. ಯಾಕೆ ಉಪ್ಕೊಂಡಿರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಇಂದ. ಸೊ ಕಾರ್ಬನ್ ಡೈಆಕ್ಸೈಡ್ ಯಾಕೆ ಬಂತು ಇಲ್ಲಿ, ಹೇಗ್ ಬಂತು? ಇಲ್ಲಿ ಫರ್ಮೆಂಟೇಶನ್ ಆಗ್ತಾ ಇದೆ. ಸೊ ಫರ್ಮೆಂಟೇಶನ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಲಿಬರೇಟ್ ಆಗುತ್ತೆ. ನೀವು ಫಸ್ಟ್ ಇಯರ್ ನ ಓದ್ಬೇಕಾದ್ರೆ ರೆಸ್ಪಿರೇಷನ್ ಚಾಪ್ಟರ್ ನ ಓದಿದಿರಾ. ಸೊ ರೆಸ್ಪಿರೇಷನ್ ಚಾಪ್ಟರ್ ಅಲ್ಲಿ 2 ಟೈಪ್ಸ್ ಆಫ್ ಫರ್ಮೆಂಟೇಶನ್ ಬರುತ್ತೆ.
ಎನರೋಬಿಕ್ ಫರ್ಮೆಂಟೇಶನ್ ಅಂಡರ್. ಒಂದು ಆಲ್ಕೋಹಾಲಿಕ್ ಫರ್ಮೆಂಟೇಶನ್, ಇನ್ನೊಂದು ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಶನ್. ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಶನ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಬೈ ಪ್ರೊಡಕ್ಟ್ ಆಗಿ ಬರುತ್ತೆ. ಆಲ್ಕೋಹಾಲಿಕ್ ಫರ್ಮೆಂಟೇಶನ್ ಅಲ್ಲಿ ನಿಮಗೆ ಆಲ್ಕೋಹಾಲ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬೈ ಪ್ರೊಡಕ್ಟ್ ಆಗಿ ಬರುತ್ತೆ. ಸೊ ಇಲ್ಲಿ ಅಕ್ಕರ್ ಆಗ್ತಾ ಇರೋದು ಆಲ್ಕೋಹಾಲಿಕ್ ಫರ್ಮೆಂಟೇಶನ್. ಸೊ ಫರ್ಮೆಂಟೇಶನ್ ಅಕ್ಕರ್ ಆಗ್ತಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಲಿಬರೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಪಫ್ಡ್ ಆಫ್ ಅಪಿಯರೆನ್ಸ್ ಫಾರ್ಮೇಶನ್ ಆಗ್ತಾ ಇದೆ. ಈ ಪಫ್ಡ್ ಆಫ್ ಅಪಿಯರೆನ್ಸ್ ಆರ್ ಉಪ್ಕೊಂಡಿರೋದು ಯಾವ್ದ್ರಿಂದ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಂದ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. Okay, next question number 7. The primary treatment of sewage water involves. ಸೊ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಏನ್ ಇನ್ವಾಲ್ವ್ ಆಗಿರುತ್ತೆ? ಸೊ ಮೇಜರ್ ಸೀವೇಜ್ ಟ್ರೀಟ್ಮೆಂಟ್ ಅಂತ ಬಂದಾಗ ಎರಡು ಸ್ಟೆಪ್ಸ್ ಬರುತ್ತೆ. ಒಂದು ಪ್ರೈಮರಿ ಟ್ರೀಟ್ಮೆಂಟ್, ಇನ್ನೊಂದು ಸೆಕೆಂಡರಿ ಟ್ರೀಟ್ಮೆಂಟ್. ಸೊ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ? ಯೂಶಲಿ ಫ್ಲೋಟಿಂಗ್ ಡೆಬ್ರಿಸ್ ನ ಮತ್ತೆ ಗರ್ಟ್ ನ ರಿಮೂವ್ ಮಾಡ್ತೀವಿ. ಸೊ ಒಂದು ಫ್ಲೋಟಿಂಗ್ ಡೆಬ್ರಿಸ್, ಇನ್ನೊಂದು ಗರ್ಟ್ ನ ರಿಮೂವ್ ಮಾಡ್ತೀವಿ. ಗಟ್. ಸೊ ಫ್ಲೋಟಿಂಗ್ ಡೆಬ್ರಿಸ್ ಅಂತ ಅಂದ್ರೆ ಸಾಲಿಡ್ ಪಾರ್ಟಿಕಲ್ಸ್ ಏನೇನ್ ಫ್ಲೋಟ್ ಆಗ್ತಾ ಇರುತ್ತಲ್ಲ ಸೀವೇಜ್ ಅಲ್ಲಿ, ಅದು. ಗರ್ಟ್ ಅಂತ ಬಂದಾಗ ಸ್ಮಾಲ್ ಪೆಬಲ್ಸ್ ಮತ್ತೆ ಸ್ಟೋನ್ಸ್ ಆಗಿರ್ಬೋದು, ಇವೆಲ್ಲ ಗರ್ಟ್ ಅಂಡರ್ ಬರುತ್ತೆ. ಅಂದ್ರೆ ಚಿಕ್ಕ ಚಿಕ್ಕ ಕಲ್ಲುಗಳು ಇವೆಲ್ಲ ಇರ್ತಾವಲ್ಲ ಅದು. ಈ ಫ್ಲೋಟಿಂಗ್ ಡೆಬ್ರಿಸ್ ನ ನಾವು ಸೀಕ್ವೆನ್ಶಿಯಲ್ ಫಿಲ್ಟ್ರೇಷನ್ ಇಂದ ರಿಮೂವ್ ಮಾಡ್ತೀವಿ. ಅಂಡ್ ಗರ್ಟ್ ನ ನಾವು ಸೆಡಿಮೆಂಟೇಶನ್ ಇಂದ ರಿಮೂವ್ ಮಾಡ್ತೀವಿ. ಸೆಡಿಮೆಂಟೇಶನ್ ಆರ್ ಸೆಟಲಿಂಗ್ ಇಂದ ನಾವು ಇದನ್ನ ರಿಮೂವ್ ಮಾಡ್ತೀವಿ. ಸೊ ಸೆಡಿಮೆಂಟೇಶನ್ ಅಂಡ್ ಸೀಕ್ವೆನ್ಶಿಯಲ್ ಫಿಲ್ಟ್ರೇಷನ್ ಅಂತ ಅಂದ್ರೆ ಇಲ್ಲಿ ಸ್ಯಾಂಡ್ ಬೆಡ್ಸ್ ನ ಯೂಸ್ ಮಾಡ್ತಾರೆ. ಸೊ ಕಂಟಿನ್ಯೂಸ್ ಆಗಿ ಫಸ್ಟ್ ಸೀವೇಜ್ ನ ಇಲ್ಲಿ ಪಾಸ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಸ್ಯಾಂಡ್ ಬೆಡ್ಸ್ ಪ್ರೆಸೆಂಟ್ ಇರುತ್ತೆ. ದೇ ಆಕ್ಟ್ ಆಸ್ ಎ ಫಿಲ್ಟರ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಇಲ್ಲಿ ಸ್ವಲ್ಪ ಬಿಗ್ಗರ್ ಸೈಜ್ ಇರೋ ಸ್ಯಾಂಡ್ ಗ್ರೈನ್ಸ್ ನ ಯೂಸ್ ಮಾಡ್ತಾರೆ. ನೋಡ್ರಿ, ನಿಮಗೆ ಸ್ಯಾಂಡ್ ಗ್ರೈನ್ಸ್ ಗಳು ಒಂದೇ ಯೂನಿಫಾರ್ಮ್ ಸೈಜ್ ಅಲ್ಲಿ ಇದ್ದಾಗ ಪಾರ್ಟಿಕಲ್ಸ್ ಇದ್ರ ಮಧ್ಯೆ ವಾಯ್ಡ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ವಾಯ್ಡ್ಸ್ ಮುಖಾಂತರ ವಾಟರ್ ಪಾಸ್ ಆಗುತ್ತೆ. ಸೊ ಅದೇ ತರ ಇಲ್ಲಿ ಸ್ವಲ್ಪ ಲಾರ್ಜರ್ ವಾಯ್ಡ್ಸ್ ಇರೋ ಸ್ಯಾಂಡ್ ಬೆಡ್ಸ್ ನ ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್ ಇಲ್ಲಿ ಹೋಗ್ತಾ ಹೋಗ್ತಾ ಸ್ಮಾಲರ್ ವಾಯ್ಡ್ಸ್ ಇರೋ ಬೆಡ್ ನ ಯೂಸ್ ಮಾಡ್ತಾರೆ. ಸೊ ಇದ್ರ ಮುಖಾಂತರ ವಾಟರ್ ಫಿಲ್ಟರ್ ಆಗಿ ಬರುತ್ತೆ, ಅಂದ್ರೆ ಸೀವೇಜ್ ಫಿಲ್ಟರ್ ಆಗಿ ಬರುತ್ತೆ. ಸೊ ಇಲ್ಲಿ ಯಾವ ಪಾರ್ಟಿಕಲ್ಸ್ ಈ ವಾಯ್ಡ್ ಸೈಜ್ಗಿಂತ ಜಾಸ್ತಿ ಇರುತ್ತೋ ಅವೆಲ್ಲ ಏನಾಗ್ತವೆ, ಈ ಬೆಡ್ ಅಲ್ಲಿ ರಿಟರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ಮಲ್ಟಿಪಲ್ ಲೇಯರ್ಸ್ ಅಲ್ಲಿ ಫಿಲ್ಟರ್ ಮಾಡೋದನ್ನ ನಾವು ಸೀಕ್ವೆನ್ಶಿಯಲ್ ಫಿಲ್ಟ್ರೇಷನ್ ಅಂತ ಕರಿತೀವಿ. ಇನ್ನ ಗರ್ಟ್ ಯಾವ ತರ ರಿಮೂವ್ ಮಾಡ್ತಾರೆ ಅಂದ್ರೆ, ಒಂದ್ ಸೀಕ್ವೆನ್ಶಿಯಲ್ ಫಿಲ್ಟ್ರೇಷನ್ ಆದ್ಮೇಲೆ ಇದನ್ನ ಇನ್ನೊಂದು ಟ್ಯಾಂಕ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಟ್ಯಾಂಕ್ ನ ನಾವು ಸೆಡಿಮೆಂಟೇಶನ್ ಟ್ಯಾಂಕ್ ಆರ್ ಸೆಟಲಿಂಗ್ ಟ್ಯಾಂಕ್ ಅಂತ ಕರಿತೀವಿ. ಸೊ ಈ ಟ್ಯಾಂಕ್ ಅಲ್ಲಿ ಸೀವೇಜ್ ನ ಹಾಗೆ ಡಿಟೆನ್ಷನ್ ಟೈಮ್ ಅಂತ ಕರಿತೀವಿ. 3 to 4 hours, 5 to 6 hours ಹಾಗೆ ಅದ್ರಲ್ಲಿ ಬಿಟ್ಬಿಡ್ತೀವಿ. ಸೊ ಅದ್ರಲ್ಲಿ ಬಿಡೋದ್ರಿಂದ ಯಾವ್ಯಾವ ಕೊಲೈಡಲ್ ಪಾರ್ಟಿಕಲ್ಸ್, ಸ್ಮಾಲ್ ಪೆಬಲ್ಸ್ ಎಲ್ಲ ಇರ್ತಾವೋ ಅವು ಸ್ಲೋಲಿ ಸೆಟಲ್ ಆಗ್ತವೆ. ಎಲ್ಲಾ ಪಾರ್ಟಿಕಲ್ಸ್ ಸ್ಲೋ ಆಗಿ ಸೆಟಲ್ ಆಗ್ತವೆ. ಓಕೆ. ಸೊ ನೆಕ್ಸ್ಟ್ ಉಳ್ಕೊಂಡಿರೋ ಮೇಲ್ಗಡೆ ವಾಟರ್ ಏನಿರುತ್ತಲ್ಲ, ಇದನ್ನ ನಾವು ಪ್ರೈಮರಿ ಎಫ್ಲುಯೆಂಟ್ ಅಂತ ಕರಿತೀವಿ. ಇನ್ನ ಕೆಳಗಡೆ ಏನ್ ಸೆಟಲ್ ಆಗಿರ್ತಾವಲ್ಲ ಈ ಸ್ಮಾಲ್ ಸ್ಟೋನ್ಸ್ ಅವೆಲ್ಲ, ಇದನ್ನ ನಾವು ಪ್ರೈಮರಿ ಸ್ಲಡ್ಜ್ ಅಂತ ಕರಿತೀವಿ. ಈ ಮೇಲ್ಗಡೆ ಇರೋ ಪ್ರೈಮರಿ ಎಫ್ಲುಯೆಂಟ್ ನ ಸೆಕೆಂಡರಿ ಟ್ರೀಟ್ಮೆಂಟ್ ಗೆ ಕಳಿಸ್ತೀವಿ. ಸೊ ಈ ತರ ಪ್ರೋಸೆಸ್ ಆಗುತ್ತೆ. ಸೊ ನಮಗೆ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಕೇಳಿದಾನೆ. ಸೊ ಆಪ್ಷನ್ ಹೋಗೋಣ. ಸ್ಲಡ್ಜ್ ಡೈಜೆಷನ್ ಆಗೋದು ನಾನು ಅವಾಗ್ಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಎನೋರೋಬಿಕ್ ಸ್ಲಡ್ಜ್ ಡೈಜೆಸ್ಟ್ ಅಲ್ಲಿ, ಅದು ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಆಗುತ್ತೆ. ಎರೋಬಿಕ್ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ, ಇದು ಕೂಡ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಬರುತ್ತೆ. ಎನರೋಬಿಕ್ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ, ಇದು ಕೂಡ ಎನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಅಂದ್ರೆ ಸೆಕೆಂಡರಿ ಟ್ರೀಟ್ಮೆಂಟ್ ಆರ್ ಬಯಾಲಜಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಬರುತ್ತೆ. ಅಂಡ್ ಲಾಸ್ಟ್ ಒನ್ ಫಿಲ್ಟ್ರೇಷನ್ ಅಂಡ್ ಸೆಡಿಮೆಂಟೇಶನ್. ಸೊ ಫೋರ್ತ್ ಒನ್ ಇಸ್ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್. A person admitted to hospital as he had myocardial infarction. A cardiologist injecting him a streptokinase. Why ಅಂತ ಕೇಳಿದ್ದಾರೆ. ಓಕೆ, ಸ್ಟ್ರೆಪ್ಟೋಕೈನೇಸ್ ನ ಇಂಜೆಕ್ಟ್ ಮಾಡಿದರೆ ಯಾಕೆ ಅಂತ ಕರೀತಾರೆ. ಈ ಸ್ಟ್ರೆಪ್ಟೋಕೈನೇಸ್ ಇದೆಯಲ್ಲ, ಇಟ್ ಇಸ್ ಅನ್ ಎನ್ಸೈಮ್. ಇಟ್ ಆಕ್ಟ್ಸ್ ಆಸ್ ಎ ಕ್ಲಾಟ್ ಬಸ್ಟರ್ ಆಗಿ ಆಕ್ಟ್ ಮಾಡುತ್ತೆ. ಕ್ಲಾಟ್ ಅಂದ್ರೆ ಏನು? ಫಸ್ಟ್ ಎಕ್ಸಸ್ ಆಫ್ ಫ್ಯಾಟ್ ಕನ್ಸಂಪ್ಷನ್ ಇಂದ ಕೊಲೆಸ್ಟ್ರಾಲ್ ಸಿಂಥಸಿಸ್ ಜಾಸ್ತಿ ಆಗುತ್ತೆ. ಸಮ್ ಟೈಮ್ಸ್ ಏನಾಗುತ್ತೆ, ಫ್ಯಾಟ್ ಇದೆಯಲ್ಲ, ಇಟ್
ಸ್ಟಾರ್ಟ್ ಅಕ್ಯುಮುಲೇಟಿಂಗ್ ವಿತ್ ಇನ್ ದ ಬ್ಲಡ್ ವೆಸಲ್ಸ್. ಸೊ ಬ್ಲಡ್ ವೆಸಲ್ಸ್ ಅಲ್ಲಿ ಅಕ್ಯುಮುಲೇಟ್ ಆಕ್ಕಂತ ಹೋಗುತ್ತೆ ಕಂಟಿನ್ಯೂಸ್ ಆಗಿ. ಸೊ ಬ್ಲಡ್ ಅಲ್ಲಿರೋ RBCs ಆಗಿರ್ಬೋದು, WBCs ಆಗಿರ್ಬೋದು, ಎಲ್ಲ ಬಂದು ಟೈಮ್ಸ್ ಏನಾಗುತ್ತೆ, ಸ್ಟಿಕ್ ಆಕಂತ ಹೋಗುತ್ತೆ ಈ ಫ್ಯಾಟಿಗೆ. ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಿಮ್ಮ ವೆಸಲ್ಸ್ ಅಂಡ್ ಆರ್ಟರೀಸ್ ಗಳು ನ್ಯಾರೋ ಹಾಕಂತ ಹೋಗುತ್ತೆ. ಸೊ ಟೈಮ್ಸ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಇದು ಬ್ಲಾಕೇಜ್ ಆಗುತ್ತೆ. ಇದನ್ನೇ ನಾವು ಕ್ಲಾಟ್ ಅಂತ ಕರಿತೀವಿ. ಸೊ ಈ ಕ್ಲಾಟ್ ನ ಬ್ರೇಕ್ ಡೌನ್ ಮಾಡೋದ್ರಲ್ಲಿ ಈ ಸ್ಟ್ರೆಪ್ಟೋಕೈನೆಸ್ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಆಪ್ಷನ್ ಯಾವ್ದು ಕೊಟ್ಟಿದ್ದಾನೆ ನೋಡೋಣ. ಇಟ್ ರೆಡ್ಯೂಸಸ್ ಹೈಪರ್ ಟೆನ್ಷನ್ ಅಂತ ಕೇಳಿದಾನೆ. ಸೊ ಹೈಪರ್ ಟೆನ್ಷನ್ ಅಂತ ಅಂದ್ರೆ ಹೈ ಬಿ ಪಿ ನ ರೆಡ್ಯೂಸ್ ಮಾಡುತ್ತೆ ಅಂತ ಹೇಳಿದಾನೆ. ನೆಕ್ಸ್ಟ್, ಇಟ್ ರೆಡ್ಯೂಸಸ್ ದ ಲೆವೆಲ್ ಆಫ್ ಬ್ಲಡ್ ಕೊಲೆಸ್ಟ್ರಾಲ್ ಅಂತ ಹೇಳಿದಾನೆ. ಬ್ಲಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ ಅಂತ ಹೇಳಿದಾನೆ. ಓಕೆ, ಆ ಕೆಲಸ ಮಾಡುತ್ತಾ ಇದು? ಇಲ್ಲ, ಇದು ಕ್ಲಾಟ್ ಬಸ್ ನ ಮಾಡೋದು. ಇಟ್ ಸ್ಟಿಮ್ಯುಲೇಟ್ಸ್ ಹಾರ್ಟ್ ಬೀಟ್ ಅಂತ ಹೇಳಿದಾನೆ. ಹಾರ್ಟ್ ಬೀಟ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತ ಹೇಳಿದಾನೆ. ಅದು ಕೂಡ ಬರಲ್ಲ. ಇಟ್ ಆಕ್ಟ್ಸ್ ಆಸ್ ಎ ಕ್ಲಾಟ್ ಬಸ್ಟರ್. ಸೊ ಕ್ಲಾಟ್ ಬಸ್ಟರ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಫೋರ್ತ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗತ್ತೆ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 9. Which one of the following has been commercialized as blood cholesterol lowering agent? ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್ ಆಗಿ ಯಾವ್ದು ಆಕ್ಟ್ ಮಾಡುತ್ತೆ ಅಂತ ಕೇಳಿದಾನೆ. ಸೊ ಇದಕ್ಕೆ ಆನ್ಸರ್ ಸ್ಟಾಟಿನ್ಸ್. ಇದು ಡೈರೆಕ್ಟ್ ಕ್ವಶನ್. ಸೊ ಸ್ಟಾಟಿನ್ಸ್ ನ ಯೂಸ್ ಮಾಡ್ತೀವಿ. ಸ್ಟಾಟಿನ್ಸ್ ಹೇಗ್ ಕಂಟ್ರೋಲ್ ಮಾಡುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಸ್ಟಾಟಿನ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋದು ಮೊನಸ್ಕಸ್ ಪರ್ಪುರಸ್ ಅನ್ನೋ ಫಂಗೈಯಿಂದ. ಮೊನಸ್ಕಸ್ ಪರ್ಪುರಸ್ ಅನ್ನೋ ಫಂಗೈಯಿಂದ ನಾವು ಈ ಸ್ಟಾಟಿನ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೇವೆ. ಓಕೆ, ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಕಾಂಪಿಟೇಟಿವ್ ಇನ್ಹಿಬಿಷನ್ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ. ಕಾಂಪಿಟೇಟಿವ್ ಇನ್ಹಿಬಿಷನ್ ಅಂದ್ರೆ ಏನು? ಈ ಮೊನಸ್ಕಸ್ ಪರ್ಪುರಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋ ಈ ಸ್ಟಾಟಿನ್ಸ್ ಏನಿದೆಯಲ್ಲ, ಈ ಸ್ಟಾಟಿನ್ಸ್ ಕೊಲೆಸ್ಟ್ರಾಲ್ ಸಿಂಥಸಿಸ್ ಎಂಜೈಮ್ ಆಕ್ಟಿವ್ ಸೈಟ್ ನ ಇದು ಅಕ್ವೈರ್ ಮಾಡ್ಕೊಳ್ಳುತ್ತೆ. ಯಾವ ತರ ಅಂತ ಅಂದ್ರೆ, ಫಸ್ಟ್ ಕಾಂಪಿಟೇಟಿವ್ ಇನ್ಹಿಬಿಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಒಂದು ಎಂಜೈಮ್ ಇದೆ ಅಂತ ಅನ್ಕೊಳ್ರಿ. ಓಕೆ, ಇಸ್ ಅನ್ ಎಂಜೈಮ್. ಸೊ ಎಂಜೈಮಿಗೆ ಒಂದು ಸಬ್ಸ್ಟ್ರೇಟ್ ಬೇಕು. ಇಲ್ಲಿ ಈ ಪರ್ಟಿಕ್ಯುಲರ್ ಎಂಜೈಮ್ ಏನ್ ಮಾಡ್ತಾ ಇದೆ, ಕೊಲೆಸ್ಟ್ರಾಲ್ ನ ಸಿಂಥಸಿಸ್ ಮಾಡ್ತಾ ಇದೆ. ಪ್ರೊಡಕ್ಟ್ ಬರ್ತಾ ಇರೋದು ನಮಗೆ ಕೊಲೆಸ್ಟ್ರಾಲ್. ಸೊ ಇದು ಕೊಲೆಸ್ಟ್ರಾಲ್ ನ ಸಬ್ಸ್ಟ್ರೇಟ್. ಸೊ ಈ ಸಬ್ಸ್ಟ್ರೇಟ್ ಹೋಗಿ ಎಂಜೈಮಿಗೆ ಬೈಂಡ್ ಆದಾಗ ಸೊ ಇದನ್ನ ಕೊಲೆಸ್ಟ್ರಾಲ್ ಆಗಿ ಈ ಎಂಜೈಮ್ ಕನ್ವರ್ಷನ್ ಮಾಡುತ್ತೆ. ಸೊ ನಮ್ಮ ಸ್ಟಾಟಿನ್ ಏನ್ ಮಾಡುತ್ತೆ ಅಂತ ಅಂದ್ರೆ, this statin is which has similar to in structure to the cholesterol substrate. ಕೊಲೆಸ್ಟ್ರಾಲ್ ಸಬ್ಸ್ಟ್ರೇಟ್ ಹೇಗಿರುತ್ತೋ ಅದೇ ತರನೇ ಸ್ಟಾಟಿನ್ ಸ್ಟ್ರಕ್ಚರ್ ಕೂಡ ಆಲ್ಮೋಸ್ಟ್ ರಿಸೆಂಬಲ್ ಆಗಿರುತ್ತೆ. ಸೊ ಕೊಲೆಸ್ಟ್ರಾಲ್ ಸಿಂಥಸಿಸ್ ಎಂಜೈಮ್ ನ ಆಕ್ಟಿವ್ ಸೈಟಿಗೆ ಹೋಗ್ಬಿಟ್ಟು ನಮ್ಮ ಸ್ಟಾಟಿನ್ ಬೈಂಡ್ ಆಗುತ್ತೆ. ಸೊ ಬೇಸಿಕಲಿ ದೀಸ್ ಟು ಆರ್ ಕಾಂಪಿಟಿಂಗ್ ಫಾರ್ ದ ಆಕ್ಟಿವ್ ಸೈಟ್. ಸೊ ಸ್ಟ್ರಕ್ಚರ್ ಸೇಮ್ ಇರೋದ್ರಿಂದ ಎಂಜೈಮ್ ಕನ್ಫ್ಯೂಸ್ ಆಗ್ಬಿಟ್ಟು ಸ್ಟಾಟಿನ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಎಂಜೈಮಿಗೆ ಐಡೆಂಟಿಫೈ ಮಾಡಕ್ಕಾಗಲ್ಲ ಯಾವ್ದು ರಿಯಲ್ ಸಬ್ಸ್ಟ್ರೇಟ್ ಯಾವ್ದು ಸ್ಟಾಟಿನ್ ಅಂತ. ಸೊ ಸ್ಟಾಟಿನ್ ಏನ್ ಮಾಡ್ತಾ ಇದೆ, ಕೊಲೆಸ್ಟ್ರಾಲ್ ಸಬ್ಸ್ಟ್ರೇಟ್ ಜೊತೆಗೆ ಕಾಂಪೀಟ್ ಮಾಡ್ಬಿಟ್ಟು ಇಟ್ ಈಸ್ ಅಕ್ವೈರಿಂಗ್ ದ ಆಕ್ಟಿವ್ ಸೈಟ್ ಆಫ್ ಎಂಜೈಮ್. ಸೊ ಇಲ್ಲಿ ಅಕ್ವೈರ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ, ಕೊಲೆಸ್ಟ್ರಾಲ್ ಸಿಂಥಸಿಸ್ ಇದೆಯಲ್ಲ ಅದು ಸ್ಟಾಪ್ ಆಗುತ್ತೆ. ಸೊ ದೇರ್ ಬೈ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಕಂಟೆಂಟ್ ಏನಾಗುತ್ತೆ, ಕಡಿಮೆ ಆಕಂತ ಹೋಗುತ್ತೆ. ಸೊ ಈ ತರ ಸ್ಟಾಟಿನ್ ನಮಗೆ ಕೊಲೆಸ್ಟ್ರಾಲ್ ಸಿಂಥಸಿಸ್ ನ ಆರ್ ಅಮೌಂಟ್ ಆಫ್ ಕೊಲೆಸ್ಟ್ರಾಲ್ ಇನ್ ಬಾಡಿನ ಕಡಿಮೆ ಮಾಡ್ಕೊಂತ ಹೋಗುತ್ತೆ. ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. Question number 10. As the organic matter increases in a water body, the BOD. ಸೊ ಆರ್ಗ್ಯಾನಿಕ್ ಮ್ಯಾಟರ್ ಇನ್ಕ್ರೀಸ್ ಆದ್ರೆ BOD ಏನಾಗುತ್ತೆ ಅಂತ ಕೇಳಿದಾನೆ. ಸೊ BOD ಅಂದ್ರೇನು, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಸೊ ವಾಟ್ ಈಸ್ BOD ಡಿಫೈನ್ ಮಾಡ್ಬೇಕು ಅಂತ ಅಂದ್ರೆ, ಇಟ್ ಈಸ್ ದ ಅಮೌಂಟ್ ಆಫ್ ಆಕ್ಸಿಜನ್ required for the bacteria to digest the
organic matter present in the water. Present in the water. ಸೊ ವಾಟರ್ ಅಲ್ಲಿ ಇರೋ ಆರ್ಗ್ಯಾನಿಕ್ ಮ್ಯಾಟರ್ ನ ಬ್ರೇಕ್ ಡೌನ್ ಮಾಡೋದಕ್ಕೆ ಆರ್ ಡೈಜೆಸ್ಟ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಆಫ್ ಆಕ್ಸಿಜನ್ ಬೇಕೋ ಅದನ್ನೇ ನಾವು ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಸೊ ಇವಾಗ ನೋಡ್ರಿ, ಏರಿಯೇಷನ್ ಟ್ಯಾಂಕ್ ಅಲ್ಲಿ ಬರುತ್ತೆ ಈ ಪಿಕ್ಚರೈಸೇಷನ್, ಆರ್ ಯು ಕ್ಯಾನ್ ಟೇಕ್ ಎನಿ ಟ್ಯಾಂಕ್. ಸೊ ಇದರಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದೆ ಅಂತ ಅನ್ಕೊಳ್ರಿ. ಈ ಆರ್ಗ್ಯಾನಿಕ್ ಮ್ಯಾಟರ್ ನ ಬ್ರೇಕ್ ಡೌನ್ ಮಾಡ್ಬೇಕಾಗಿರೋದು ಏರೋಬಿಕ್ ಬ್ಯಾಕ್ಟೀರಿಯಾ. ಏರೋಬಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಈ ಬ್ಯಾಕ್ಟೀರಿಯಾಕ್ಕೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಬೇಕು ಆರ್ಗ್ಯಾನಿಕ್ ಮ್ಯಾಟರ್ ನ ಬ್ರೇಕ್ ಡೌನ್ ಮಾಡೋದಕ್ಕೆ. ಆರ್ಗ್ಯಾನಿಕ್ ಮ್ಯಾಟರ್ ನ ಬ್ರೇಕ್ ಡೌನ್ ಮಾಡೋದಕ್ಕೆ ಆಕ್ಸಿಜನ್ ಬೇಕು. ಓಕೆನಾ? ನಾವು ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದೆ ಅಂತಂದ್ರೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದ್ದಷ್ಟು ಆಕ್ಸಿಜನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಕಂತ ಹೋಗುತ್ತೆ. ಸೊ ಜಾಸ್ತಿ ಆಕ್ಸಿಜನ್ ಕನ್ಸ್ಯೂಮ್ ಮಾಡ್ತಾ ಇದಾವೆ ಬ್ಯಾಕ್ಟೀರಿಯಾ ಅಂತ ಅಂದ್ರೆ ಅಲ್ಲಿ BOD ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಸೊ BOD indicate the polluting potential of the water. BOD indicates the polluting potential of the water. Polluting potential of the water. ಸೊ ಇದ್ರ ಅರ್ಥ ಏನು? ಜಾಸ್ತಿ BOD ಇದೆ ಅಂತ ಅಂದ್ರೆ ಆ ವಾಟರ್ ಜಾಸ್ತಿ ಪೊಲ್ಯೂಟ್ ಆಗಿದೆ ಅಂತ ಅರ್ಥ. ಓಕೆ, ಅದ್ರಲ್ಲಿ ಜಾಸ್ತಿ ಆರ್ಗ್ಯಾನಿಕ್ ಮ್ಯಾಟರ್ ಇದೆ, ಜಾಸ್ತಿ ಪೊಲ್ಯೂಟ್ ಆಗಿದೆ ಅಂತ ಅರ್ಥ. ಸೊ ಅಪ್ರೋಪ್ರಿಯೇಟ್ ಆನ್ಸರ್ ಯಾವ್ದಾಗುತ್ತೆ? ಸೊ ಇಲ್ಲೇನ್ ಕೇಳಿದಾನೆ? ಆಸ್ ದ ಆರ್ಗ್ಯಾನಿಕ್ ಮ್ಯಾಟರ್ ಇನ್ಕ್ರೀಸಸ್ ಇನ್ ದ ವಾಟರ್ BOD ಏನಾಗುತ್ತೆ ಅಂತ ಕೇಳಿದಾನೆ. ಸೊ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದೆ, BOD ಕೂಡ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಸೊ ಇನ್ಕ್ರೀಸಸ್. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್. The microorganism involved in floc formation during sewage treatment are. ನಾನು ನಿಮಗೆ ಅವಾಗ್ಲೇ ಫ್ಲಾಕ್ ಫಾರ್ಮೇಶನ್ ಬಗ್ಗೆ ಹೇಳ್ದೆ, ಯಾವ ತರ ಫ್ಲಾಕ್ಸ್ ಫಾರ್ಮೇಶನ್ ಆಗುತ್ತೆ. ಫ್ಲಾಕ್ಸ್ ಅಂದ್ರೇನು? ದೀಸ್ ಆರ್ ದ ಮೆಶ್ ಲೈಕ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಫಾರ್ಮ್ಡ್ ಡ್ಯೂ ಟು ಏರೋಬಿಕ್ ಬ್ಯಾಕ್ಟೀರಿಯಾ ಅಸೋಸಿಯೇಷನ್ ವಿತ್ ಫಂಗಲ್ ಫಿಲಮೆಂಟ್. ಏರೋಬಿಕ್ ಬ್ಯಾಕ್ಟೀರಿಯಾ ಅಸೋಸಿಯೇಷನ್ ವಿತ್ ಫಂಗಲ್ ಫಿಲಮೆಂಟ್. ಸೊ ಆಪ್ಷನ್ಸ್ ನೋಡೋಣ, ಯಾವ್ದು ಕೊಟ್ಟಿದ್ದಾನೆ? ಎನೋರೋಬಿಕ್ ಬ್ಯಾಕ್ಟೀರಿಯಾ ಅಂಡ್ ಫಂಗಸ್ ಅಂತ ಕೊಟ್ಟಿದ್ದಾನೆ. ಏರೋಬಿಕ್ ಬ್ಯಾಕ್ಟೀರಿಯಾ ಆಗ್ಬೇಕು, ಹೌದಾ? ಫಸ್ಟ್ ಆಪ್ಷನ್ ಬರಲ್ಲ. ಸೆಕೆಂಡ್ ಆಪ್ಷನ್ ಏರೋಬಿಕ್ ಬ್ಯಾಕ್ಟೀರಿಯಾ ಅಂಡ್ ಫಂಗಸ್ ಕೊಟ್ಟಿದ್ದಾನೆ. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗತ್ತೆ. ಇಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 12. ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾನೆ. ಫಸ್ಟ್ ಲ್ಯಾಕ್ಟೋಬೆಸಿಲಸ್. ಲ್ಯಾಕ್ಟೋಬೆಸಿಲಸ್ ಗೆ ನಾವು ಇನ್ನೊಂದು ಹೆಸರಿದೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತ ಕೂಡ ಕರಿತೀವಿ. ಸೊ ಈ ಕ್ವಶನ್ ಅಲ್ಲಿ ನಮಗೆ ಕಮರ್ಷಿಯಲ್ ಪ್ರಾಡಕ್ಟ್ ಬಗ್ಗೆ ಕೇಳಿದಾನೆ, ಹೌದಾ? ಕಮರ್ಷಿಯಲ್ ಪ್ರಾಡಕ್ಟ್. ಸೊ ಕಮರ್ಷಿಯಲ್ ಪ್ರಾಡಕ್ಟ್ ಕಾಲಮ್ 2 ಅಲ್ಲಿ ಕೊಟ್ಟಿದ್ದಾನೆ, ಈ ಕಡೆ ಕಾಲಮ್ 1 ಅಲ್ಲಿ ಮೈಕ್ರೋಬ್ ನ ಕೊಟ್ಟಿದ್ದಾನೆ, ಆರ್ ಬ್ಯಾಕ್ಟೀರಿಯಾ ಕೊಟ್ಟಿದ್ದಾನೆ. ಸೊ ಲ್ಯಾಕ್ಟೋಬೆಸಿಲಸ್ ಯಾವ ಪ್ರಾಡಕ್ಟ್ ನ ಫಾರ್ಮೇಶನ್ ಮಾಡುತ್ತೆ? ಲ್ಯಾಕ್ಟಿಕ್ ಆಸಿಡ್. ಸೊ ಎ. ಆಸ್ಪಂಜಿಲಸ್ ನಿಗ್ಗರ್. ಆಸ್ಪಂಜಿಲಸ್ ನಿಗ್ಗರ್ ಇಂದ ನಮಗೆ ಯಾವ್ದು ಬರುತ್ತೆ? ಸಿಟ್ರಿಕ್ ಆಸಿಡ್ ಬರುತ್ತೆ. ಸಿಟ್ರಿಕ್ ಆಸಿಡ್. ಅಸಿಟೋಬ್ಯಾಕ್ಟರ್ ಅಸಿಟಿ. ಸೊ ಇದರಿಂದ ನಮಗೆ ಅಸಿಟಿಕ್ ಆಸಿಡ್ ಬರುತ್ತೆ. ಕ್ಲಾಸ್ಟ್ರಿಡಿಯಂ ಬಿಟಲೇಸಿಯಂ. ಸೊ ಇದರಿಂದ ನಮಗೆ ಬಿಟಾರಿಕ್ ಆಸಿಡ್ ಬರುತ್ತೆ. ಸೊ ಯಾವ ಆಪ್ಷನ್ ಬರುತ್ತೆ? ಸೊ ಎ ಆರ್. ಎ ಗೆ ಆರ್ ಕೊಟ್ಟಿದ್ದಾನೆ, ಬಿ ಗೆ ಎಸ್. ಎ ಗೆ ಆರ್, ಬಿ ಎಸ್ ಎರಡು ಸೇಮ್ ಇದಾವೆ. ಸಿ ಗೆ ನಮಗೆ ಯಾವ್ದು ಬಂತು? ಕ್ಯೂ ಬಂತು. ಸಿ ಗೆ ಕ್ಯೂ ಅಂತ ಅಂದ್ರೆ ಥರ್ಡ್ ಆಪ್ಷನ್ ಕ್ಯೂ, ಅಂಡ್ ಡಿ ಗೆ ಬಿ. ಸೊ ಥರ್ಡ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗತ್ತೆ. ಇಲ್ಲಿ ಥರ್ಡ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಡೈರೆಕ್ಟ್ ಕ್ವಶನ್ ಇದು. ಸೊ 13th ಕ್ವಶನ್ ಗೆ ಹೋಗೋಣ. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಆಫ್ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಕೇಳಿದಾನೆ. ಅಷ್ಟು ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂದ್ರೇನು? ಬಯೋ ಅಂದ್ರೇನು? ಲಿವಿಂಗ್, ಹೌದಾ? ಸೊ ಲಿವಿಂಗ್ ಕಂಟ್ರೋಲ್ ಏಜೆಂಟ್ಸ್, ಇದ್ರ ಬಗ್ಗೆ ಲಿಟ್ಲ್ ಬ್ರೀಫ್ ಮಾಡ್ಬಿಡ್ತೀನಿ ನಾನು ನಿಮಗೆ. ಓಕೆ, ನೋಡ್ರಿ, ಇವಾಗ ಕಂಟಿನ್ಯೂಸ್ ಆಗಿ ಆಗ್ರೋ ಕೆಮಿಕಲ್ ಬೇಸ್ಡ್ ಅಗ್ರಿಕಲ್ಚರ್ ಅಂದ್ರೆ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್, ಇನ್ಆರ್ಗ್ಯಾನಿಕ್ ಗೊಬ್ಬರನ ಯೂಸ್ ಮಾಡ್ತಿರೋದ್ರಿಂದ ಕಂಟಿನ್ಯೂಸ್ ಆಗಿ ಸಾಯಿಲ್ ಪೊಲ್ಯೂಟ್ ಆಗ್ತಾ ಇದೆ. ಪ್ಲಾಂಟ್ಸ್ ಅಲ್ಲಿ ಪೊಲ್ಯೂಷನ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಅದೇ ಕೆಮಿಕಲ್ಸ್ ಇಂದ ಗ್ರೋ ಆಗಿರೋ ಪ್ಲಾಂಟ್ ನ ನಾವು ಕನ್ಸ್ಯೂಮ್ ಮಾಡ್ತಾ ಇದೀವಿ, ನಮಿಗೂ ಡಿಸಾರ್ಡರ್ಸ್ ಬರ್ತಾ ಇದೆ, ಹೌದಾ? ಸೊ ಇದರಿಂದ ಎಲ್ಲ ಎಫೆಕ್ಟ್ ಆಗ್ತಾ ಇದೆ, ಎಲ್ಲ ಕಂಟಿನ್ಯೂಸ್ ಆಗಿ ಎಫೆಕ್ಟ್ ಆಗ್ತಾ ಇದೆ, ಹೌದಾ? ಸೊ
ಇದ್ರ ಜೊತೆಗೆ ಪೆಸ್ಟಿಸೈಡ್ಸ್, ಅರ್ಬಿಸೈಡ್ಸ್, ಪೆಸ್ಟ್ಗಳನ್ನ ಮತ್ತೆ ಈ ವೀಡ್ಸ್ ಗಳನ್ನ ಕಿಲ್ ಮಾಡೋದಕ್ಕೆ ಈ ಪೆಸ್ಟಿಸೈಡ್ಸ್, ಅರ್ಬಿಸೈಡ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಅದು ಕೂಡ ಕೆಮಿಕಲ್. ನೋಡ್ರಿ, ಆ ಪೆಸ್ಟ್ಗಳಿಗೆನೆಲ್ಲ ಕಿಲ್ ಮಾಡ್ತಾ ಇದೆ ಈ ಪೆಸ್ಟಿಸೈಡ್ಸ್ ಅಂತ ಅಂದ್ರೆ ಸ್ವಲ್ಪ ಆದ್ರೂ ನಮ್ ಬಾಡಿಗೂ ಎಫೆಕ್ಟ್ ಮಾಡೇ ಮಾಡುತ್ತೆ, ಯಾಕಂದ್ರೆ ಅದೇ ಪ್ಲಾಂಟ್ ನಾವು ಕನ್ಸ್ಯೂಮ್ ಮಾಡ್ತಾ ಇರೋದು. ಸೊ ಇದನ್ನ ಓವರ್ಕಮ್ ಮಾಡ್ಬೇಕು ಅಂತ ಅಂದ್ರೆ ನಮಗೆ ಇರೋದು ಒಂದೇ ದಾರಿ, ಏನು? ನ್ಯಾಚುರಲ್ ಪ್ರಿಡೇಷನ್ ಮೇಲೆ ಡಿಪೆಂಡ್ ಆಗ್ಬೇಕು ನಾವು. ನ್ಯಾಚುರಲ್ ಪ್ರಿಡೇಷನ್ ಅಂದ್ರೆ ಏನು? ಇವಾಗ ಸಿಟೀಸ್ ಅಲ್ಲೆಲ್ಲ ಮಸ್ಕಿಟೋಸ್ ತುಂಬಾ ಜಾಸ್ತಿ ಆಗಿದೆ. ಮಸ್ಕಿಟೋಸ್ ಜಾಸ್ತಿ ಆಗೋದಕ್ಕೆ ಕಾರಣ ಏನು? ಅದ್ರ ಪ್ರೆಡೇಟರ್ ಇಲ್ಲ. ಮಸ್ಕಿಟೋಸ್ ನ ಪ್ರೆಡೇಟರ್ ಯಾವುದು? ಡ್ರ್ಯಾಗನ್ ಫ್ಲೈಸ್. ಹೆಲಿಕಾಪ್ಟರ್ ಚಿಟ್ಟೆ ಅಂತ ಏನ್ ಕರಿತಿರಲ್ಲ, ಅದು ಡ್ರ್ಯಾಗನ್ ಫ್ಲೈಸ್. ಸೊ ಡ್ರ್ಯಾಗನ್ ಫ್ಲೈಸ್ ಇಲ್ಲ, ಹೌದಾ? ಮುಂಚೆ ಇಷ್ಟೊಂದು ಮಸ್ಕಿಟೋಸ್ ಇರ್ಲಿಲ್ಲ, ಯಾಕೆಂದ್ರೆ ಮಳೆ ಬಂದಾಗ ಎಷ್ಟೊಂದು ಈ ಹೆಲಿಕಾಪ್ಟರ್ ಚಿಟ್ಟೆ ಅಂತ ಏನ್ ಕರಿತೀರ ಡ್ರ್ಯಾಗನ್ ಫ್ಲೈಸ್ ತುಂಬಾ ಕಾಣಿಸ್ಕೊಂತಾ ಇದ್ವು. ಇವು ಮಸ್ಕಿಟೋನ ಅಂಡರ್ ಕಂಟ್ರೋಲ್ ಅಲ್ಲಿ ಇರ್ತಿದ್ವು, ಯಾಕಂದ್ರೆ ಮಸ್ಕಿಟೋನ ಪ್ರೆಡೇಟರ್ ಇದು. ನಾ ಪ್ರೇನ್ ಅದೇನ್ ಮಾಡುತ್ತೆ, ಅಂಡರ್ ಕಂಟ್ರೋಲ್ ಅಲ್ಲೇ ಇಡುತ್ತೆ. ಇದಕ್ಕೆ ಇನ್ನೊಂದು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು ಅಂತ ಅಂದ್ರೆ ನೀವು ಆರ್ಗನಿಸಮ್ ಅಂಡ್ ಪಾಪ್ಯುಲೇಷನ್ ಅಲ್ಲಿ ಬರುತ್ತೆ. ಪ್ರಿಕ್ಲಿ ಪಿಯರ್ ಕ್ಯಾಕ್ಟಸ್ ಅಂತ, ಆಸ್ಟ್ರೇಲಿಯನ್ ರೇಜ್ ಲ್ಯಾಂಡ್ ತುಂಬಾ ಸ್ಪ್ರೆಡ್ ಆಗಿರುತ್ತೆ, ಇಡೀ ಆಸ್ಟ್ರೇಲಿಯಾನೇ ಸ್ಪ್ರೆಡ್ ಆಗೋಗಿರುತ್ತೆ. ಅದನ್ನ ಏನಂದ್ರೂ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಆ ಕ್ಯಾಕ್ಟಸ್ಸಿಗೆ ಅದ್ರ ಪ್ರೆಡೇಟರ್ ಮೋತ್ ಆಗಿರುತ್ತೆ. ಆ ಮೋತ್ ನ ತಗೊಂಬಂದು ಅವರಲ್ಲಿ ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ಆಟೋಮೆಟಿಕಲಿ ಆ ಕ್ಯಾಕ್ಟಸ್ ಕಂಟ್ರೋಲಿಗೆ ಬರುತ್ತೆ. ಸೊ ನ್ಯಾಚುರಲ್ ಪ್ರೆಡೇಷನ್ ಇಂದ ನಾವು ಈಸಿಯಾಗಿ ಈ ತರ ಪೆಸ್ಟ್ ಗಳನ್ನಾಗಿರ್ಬೋದು, ಅನ್ವಾಂಟೆಡ್ ಪ್ಲಾಂಟ್ಸ್ ಗಳನ್ನ ಕಂಟ್ರೋಲ್ ಮಾಡ್ಬೋದು. ಇದರಿಂದ ಪ್ಲಾಂಟಿಗೆ ಎಫೆಕ್ಟ್ ಆಗುತ್ತಾ? ನಮಗ್ ಬೇಕಾಗಿರೋ ಪ್ಲಾಂಟಿಗೆ ಇಲ್ಲ. ಹೆಲ್ತ್ಗೆ ಎಫೆಕ್ಟ್ ಆಗುತ್ತೋ? ಇಲ್ಲ. ಸಾಯಿಲ್ಗೆ ಎಫೆಕ್ಟ್ ಆಗುತ್ತಾ? ಇಲ್ವಾ. ಸೊ ಈ ತರ ಬಯೋ ಕಂಟ್ರೋಲ್ ನ ಏಜೆಂಟ್ಸ್ ನ ಯೂಸ್ ಮಾಡ್ಬೇಕು. ಸೊ ಇದರ ರಿಲೇಟೆಡ್ ಆಪ್ಷನ್ಸ್ ಏನ್ ಕೊಟ್ಟಿದ್ದಾನೆ ನೋಡೋಣ ನಾವು. ಓಕೆ, ಯಾವ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ ನಾವು ನಮಗೆ. ದೇ ಡು ನಾಟ್ ಶೋ ಎನಿ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಕ್ರಾಪ್ ಪ್ಲಾಂಟ್ಸ್. ನಾನು ಹೇಳಿದೆ ನಿಮಗೆ, ಯಾವುದೇ ರೀತಿಯಾದ ನೆಗೆಟಿವ್ ಇಂಪ್ಯಾಕ್ಟ್ ನ ತೋರ್ಸಲ್ಲ. ಪ್ಲಾಂಟಿಗೂ ಹಾರ್ಮ್ ಮಾಡಲ್ಲ, ಸಾಯಿಲ್ಗೂ ಹಾರ್ಮ್ ಮಾಡಲ್ಲ, ನಮಿಗೂ ಹಾರ್ಮ್ ಮಾಡಲ್ಲ, ಹೌದಾ? ದೇ ಹೆಲ್ಪ್ ಟು ಇನ್ಕ್ರೀಸ್ ದ ಯೂಸ್ ಆಫ್ ಸಿಂಥೆಟಿಕ್ ಪೆಸ್ಟಿಸೈಡ್ಸ್. ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ ತಾನೆ? ನಾವ್ ಈ ಮೆಥಡ್ ನ ಚೂಸ್ ಮಾಡ್ಕೊಂತ ಇರೋದೇ ಈ ಸಿಂಥೆಟಿಕ್ ಪೆಸ್ಟಿಸೈಡ್ಸ್ ನ ಯೂಸ್ ಮಾಡಬಾರದು ಅಂತ. ಇದರಿಂದ ಓವರ್ಕಮ್ ಮಾಡೋದಕ್ಕೋಸ್ಕರ ಇದನ್ನ ಚೂಸ್ ಮಾಡ್ಕೊಂಡಿದೀವಿ. ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ ಇನ್ಕರೆಕ್ಟ್ ಆಗುತ್ತೆ. ಥರ್ಡ್ ಆಪ್ಷನ್ ನೋಡ್ರಿ, ದೇ ಆರ್ ಸಿಗ್ನಿಫಿಕೆಂಟ್ ಇನ್ ಟ್ರೀಟಿಂಗ್ ಎಕಲಾಜಿಕಲ್ ಸೆನ್ಸಿಟಿವ್ ಏರಿಯಾಸ್. ಅಂಡ್ ಫೋರ್ತ್, ದೇ ಡು ನಾಟ್ ಅಫೆಕ್ಟ್ ನಾನ್ ಟಾರ್ಗೆಟ್ ಪೆಸ್ಟ್. ನೋಡ್ರಿ, ಇವೆರಡಕ್ಕೂ ನಾವು ಎಕ್ಸಾಂಪಲ್ ಕೊಡ್ಬೋದು. ಬ್ಯಾಕ್ಯುಲೋ ವೈರಸಸ್, ಸೊ ಬ್ಯಾಕ್ಯುಲೋ ವೈರಸಸ್ ನ ಎಕ್ಸಾಂಪಲ್ ಆಗಿ ಕೊಡ್ಬೋದು, ಹೌದಾ? ಸೊ ಈ ವೈರಸಸ್ ಬೇರೆ ಆರ್ಗನಿಸಮ್ಸ್ ಗೆ ಎಫೆಕ್ಟ್ ಮಾಡಲ್ಲ, ಟಾರ್ಗೆಟೆಡ್ ಇರೋ ಪೆಸ್ಟಿಗೆ ಮಾತ್ರ ಎಫೆಕ್ಟ್ ಮಾಡುತ್ತೆ. ಇದು ಬಯೋ ಕಂಟ್ರೋಲ್ ಏಜೆಂಟ್ ಅಲ್ಲಿ ಇದು ಒಂದಾಗಿ ಆಕ್ಟ್ ಮಾಡುತ್ತೆ. ನ್ಯಾರೋ ಸ್ಪೆಕ್ಟ್ರಲ್ ಇನ್ಸೆಕ್ಟಿಸೈಡಲ್ ಅಪ್ಲಿಕೇಶನ್ಸ್ ಅಲ್ಲಿ, ಪೆಸ್ಟ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಬ್ಯಾಕ್ಯುಲೋ ವೈರಸಸ್ ನ. ಈಗ ಒಂದು ಸ್ಪೀಶೀಸ್ ರಿಚ್ ಇರೋ ರೀಜನ್ ಇರುತ್ತೆ ನೋಡ್ರಿ, ಈಗ ಇನ್ಸೆಕ್ಟ್ಸ್ ಗಳು ಎಲ್ಲ ಇದಾವೆ ಅಂತ ಅಂದ್ರೆ ವಸ್ತುನ್ನು ಕಿಲ್ ಮಾಡಬಾರ್ದು. ಬೆನಿಫಿಷಿಯಲ್ ಇರೋ ಇನ್ಸೆಕ್ಟ್ಸ್ ಗಳು ಕೂಡ ಸತ್ತೋಗ್ತವೆ. ನಮಗೆ ಯಾವ್ದು ಆರಾಮ್ ಮಾಡ್ತಿರುತ್ತೋ, ನಮ್ ಪ್ಲಾಂಟಿಗೆ ಯಾವ್ದು ಎಫೆಕ್ಟ್ ಮಾಡ್ತಿರುತ್ತೋ ಅದನ್ನ ಮಾತ್ರ ಕಿಲ್ ಮಾಡ್ಬೇಕು. ಆ ತರ ಟಾರ್ಗೆಟೆಡ್ ಕಿಲ್ ಮಾಡೋದಕ್ಕೆ ಈ ಬ್ಯಾಕ್ಯುಲೋ ವೈರಸಸ್ ನಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ನೆನ್ಪಿಟ್ಕೊಳ್ರಿ ಇಷ್ಟನ್ನ. ನೆಕ್ಸ್ಟ್ ಕ್ವೆಶನ್ ಗೆ ಹೋಗೋಣ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ನೆಕ್ಸ್ಟ್ 14th ಕ್ವೆಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ruminant animals can digest cellulose in their food whereas human beings are unable to do so. This is because. ruminant animals ಅಂದ್ರೆ ಯಾವುದು? The animals which has organ called rumen. rumen ಅನ್ನ ಆರ್ಗನ್ ಯಾವ ಅನಿಮಲ್ಸ್ ಅಲ್ಲಿ ಇರುತ್ತೋ ಅದನ್ನ ruminant animals ಅಂತ ಕರಿತೀವಿ. ಈ rumen ಅನ್ನೋದು ಒಂದು ಪಾರ್ಟ್ ಆಫ್ ಎ ಸ್ಟೊಮಕ್. ಈ rumen ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ruminant animals ಅಂದ್ರೆ ಕ್ಯಾಟಲ್ಸ್, ಕೌ ಆಗಿರ್ಬೋದು, ಬಫೆಲೋ ಆಗಿರ್ಬೋದು, ಇದರಲ್ಲಿ ಕಂಡು ಬರುತ್ತೆ ಈ ruminant ಅನಿಮಲ್ಸ್ ಗಳು. ಸೊ ಈ ruminant ಅನಿಮಲ್ಸ್ ಅಲ್ಲಿ rumen ಕಂಡು ಬರುತ್ತೆ. ಸೊ ಈ rumen ನಲ್ಲಿ ಮೆಥನೋಜನ್ಸ್ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇರುತ್ತೆ. ಮೆಥನೋಜನ್ಸ್ ಆರ್ ಎನರೋಬಿಕ್ ಬ್ಯಾಕ್ಟೀರಿಯಾ, ಅಂದ್ರೆ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇವು ರೆಸ್ಪಿರೇಷನ್ ಕ್ಯಾರಿ ಔಟ್ ಮಾಡಬಹುದು. ಓಕೆ, ಸೊ ನೋಡೋಣ ಹಾಗೆ ಯಾವ ಆಪ್ಷನ್ ಬರುತ್ತೆ. ನಿಮಗೆ ಆಲ್ರೆಡಿ ಗೊತ್ತಿದೆ, ಮೆಥನೋಜನ್ಸ್ ಗಳು ಸೆಲ್ಯುಲೋಸ್ ನ ಡೈಜೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹೌದಾ? ಅದಕ್ಕೆ ನೋಡ್ರಿ, ನೀವು ದನಗಳನ್ನ ಮೇಸ್ಕೊಂಬರಕ್ ಹೋದಾಗ ನಿಮಗೆ ಸ್ವಲ್ಪ ಐಡಿಯಾ ಇರುತ್ತೆ. ದನಗಳನ್ನ ಮೇಸ್ಕೊಂಬರಕ್ ಹೋದಾಗ ಚೆನ್ನಾಗಿ ತಿಂದ್ಬಿಡ್ತಾವ. ಸೊ ಮತ್ತೆ ಮನೆಗೆ ವಾಪಸ್ ಕರ್ಕೊಂಡ್ ಬಂದಾದ್ಮೇಲೆ ರಾತ್ರಿ ಮೆಲುಕಾಗ್ತಾ ಇರ್ತವೆ. ಅಂದ್ರೆ ಚೆನ್ನಾಗಿ ತಿಂದು rumen ಅಲ್ಲಿ ಸ್ಟೋರ್ ಮಾಡಿರ್ತವೆ. ಯಾಕೆ? ಡೈಜೆಸ್ಟ್ ಮಾಡೋದಕ್ಕೆ. ಸೆಲ್ಯುಲೋಸ್ ನ ಡೈಜೆಸ್ಟ್ ಮಾಡೋ ಸೆಲ್ಯುಲೇಸ್ ಎನ್ಸೈಮ್ ಇಲ್ಲ. ಸೊ ಆ ಎನ್ಸೈಮ್ ಇಲ್ದೇ ಇರೋದಕ್ಕೆ ಈ ಬ್ಯಾಕ್ಟೀರಿಯಾಗಳು ಆ ruminant ಅನಿಮಲ್ಸ್ ಅಲ್ಲಿ ಸೆಲ್ಯುಲೋಸ್ ನ ಡೈಜೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದಾವೆ.
ಸೊ ಲೇಟರ್ ಅದನ್ನ ಮತ್ತೆ ಅಗದ್ಬಿಟ್ಟು ಕಂಪ್ಲೀಟ್ ಆಗಿ ಮ್ಯಾಸ್ಟಿಕೇಟ್ ಮಾಡಿ ಆಮೇಲೆ ಸ್ಟೊಮಕ್ ಕಳಿಸ್ತವೆ. ಸೊ ಈ ತರ ಪ್ರೋಸೆಸ್ ಅಕ್ಕರ್ ಆಗುತ್ತೆ ಅಲ್ಲಿ. ಓಕೆ, ಯಾವ ಆಪ್ಷನ್ ಬರುತ್ತೆ ನೋಡ್ರಿ? ಮೆಥನೋಜನ್ಸ್ ಆರ್ ಪ್ರೆಸೆಂಟ್ ಇನ್ ಹ್ಯೂಮನ್ ಗಟ್. ಸೊ ಹ್ಯೂಮನ್ ಗಟ್ ಅಲ್ಲಿ ಮೆಥನೋಜನ್ಸ್ ಇಲ್ಲ. ಸೊ ಇದ್ದಿದ್ರೆ ನಾವು ಕೂಡ ಗ್ರಾಸ್ನೆಲ್ಲ ತಿನ್ಬೋದಿತ್ತು, ಹೌದಾ? ಸೊ ನಮ್ಮ ಗಟ್ಟಲ್ಲಿ ಮೆಥನೋಜನ್ಸ್ ಇಲ್ಲ. ನೆಕ್ಸ್ಟ್, ಸೆಲ್ಯುಲೋಸ್ ಇಸ್ ಎ ಕಾಂಪ್ಲೆಕ್ಸ್ ಶುಗರ್. ಇದು ಅಪ್ರೋಪ್ರಿಯೇಟ್ ಅನ್ಸಲ್ಲ, ಎರಡು ಆಪ್ಷನ್ ರಿಪೀಟ್ ಆಗಿದೆ, ಎರಡು ಬರಲ್ಲ. ಮೆಥನೋಜನ್ಸ್ ಆರ್ ಆಬ್ಸೆಂಟ್ ಇನ್ ಹ್ಯೂಮನ್ ಗಟ್. ಸೊ ಹ್ಯೂಮನ್ ಗಟ್ ಅಲ್ಲಿ ಮೆಥನೋಜನ್ಸ್ ಆಬ್ಸೆಂಟ್ ಇರೋದ್ರಿಂದ ನಾವು ಹ್ಯೂಮನ್ಸ್ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ ಸೆಲ್ಯುಲೋಸ್ ನ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಕ್ವಶನ್ ನಂಬರ್ 15. In sewage treatment, secondary treatment is considered highly significant because. ನೋಡಿ, ಸೀವೇಜ್ ಟ್ರೀಟ್ಮೆಂಟ್ ಅಲ್ಲಿ ನಾನು ಅವಾಗಲೇ ಹೇಳಿದೆ ನಿಮಗೆ, ಪ್ರೈಮರಿ ಟ್ರೀಟ್ಮೆಂಟ್ ಇದೆ, ಸೆಕೆಂಡರಿ ಟ್ರೀಟ್ಮೆಂಟ್ ಇದೆ. ಸೆಕೆಂಡರಿ ಟ್ರೀಟ್ಮೆಂಟ್ ಗೆ ನಾವು ಇನ್ನೊಂದು ಹೆಸರಿಂದ ಕೂಡ ಕರಿತೀವಿ, ಬಯಾಲಜಿಕಲ್ ಟ್ರೀಟ್ಮೆಂಟ್ ಅಂತ, ಆರ್ ಮೈಕ್ರೋಬಿಯಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಯಾಕೆ ಹಿಂಗ್ ಕರಿತೀವಿ ಅಂತ ಅಂದ್ರೆ, ನಾನು ನಿಮಗೆ ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದೆ. ಫ್ಲಾಕ್ಸ್ ಫಾರ್ಮೇಶನ್, ಫ್ಲಾಕ್ಸ್ ಯಾವ್ದ್ರಿಂದ ಆಗಿರುತ್ತೆ? ಏರೋಬಿಕ್ ಬ್ಯಾಕ್ಟೀರಿಯಾ ಮತ್ತೆ ಫಂಗೈ ಫಿಲಮೆಂಟ್ ಎರಡೂ ಸೇರ್ಕೊಂಡು ಫ್ಲಾಕ್ಸ್ ಫಾರ್ಮೇಶನ್ ಆಗಿರುತ್ತೆ. ಈ ಫ್ಲಾಕ್ಸ್ ಆರ್ಗ್ಯಾನಿಕ್ ಮ್ಯಾಟರ್ ನ ಡೈಜೆಸ್ಟ್ ಮಾಡೋದು. ಅಂದ್ರೆ ಬೇಸಿಕಲಿ ಸೀವೇಜ್ ನ ಟ್ರೀಟ್ ಮಾಡೋದು ಮೈಕ್ರೋಬ್ಸ್. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಗತ್ತೆ. ನೋಡೋಣ ಯಾವ ಆಪ್ಷನ್ ಕೊಟ್ಟಿದ್ದಾನೆ. ಇಟ್ ಹೆಲ್ಪ್ಸ್ ಟು ರಿಮೂವ್ ದ ಡೆಬ್ರೀಸ್ ಫ್ರಮ್ ದ ಸೀವೇಜ್. ನೋಡಿ, ಡೆಬ್ರೀಸ್ ನ ರಿಮೂವ್ ಮಾಡೋದು ಯಾವಾಗ? ನಾವು ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ. ನಮಗೆ ಕೇಳಿರೋದು ಸೆಕೆಂಡರಿ ಟ್ರೀಟ್ಮೆಂಟ್ ಬಗ್ಗೆ, ಸೊ ಫಸ್ಟ್ ಆಪ್ಷನ್ ಬರಲ್ಲ. ಇಟ್ ರೆಡ್ಯೂಸಸ್ ದ ಬಿಒಡಿ ಲೆವೆಲ್ ಆಫ್ ದ ಸೀವೇಜ್. ಸೊ ಬಿಒಡಿ ಲೆವೆಲ್ ರೆಡ್ಯೂಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ತಾನೆ. ನೋಡ್ರಿ, ಬಿಒಡಿ ಲೆವೆಲ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಆರ್ಗ್ಯಾನಿಕ್ ಮ್ಯಾಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಅಂದ್ರೆ ಪ್ಲಾಂಟ್ ಪ್ರೊಡಕ್ಟ್ಸ್ ಆಗಿರ್ಬೋದು, ಮನೇಲಿ ನಿಮ್ದು ಕಿಚನ್ ವೇಸ್ಟ್ ಆಗಿರ್ಬೋದು, ನೀವು ತರಕಾರಿ ನಂಗೆ ತಿಂದಲ್ಲಿ ಹಾಗೆ ಬಿಟ್ಟಿರ್ತೀರಾ, ಅದೆಲ್ಲ ಆರ್ಗ್ಯಾನಿಕ್ ಮ್ಯಾಟರ್ ಅಂಡರ್ ಬರುತ್ತೆ. ಇವನ್ ಹ್ಯೂಮನ್ ಫೀಕಲ್ ಮ್ಯಾಟರ್, ಆರ್ಗ್ಯಾನಿಕ್ ಮ್ಯಾಟರ್ ಅಲ್ಲಿ ಜಾಸ್ತಿ ಸೀವೇಜ್ ಅಲ್ಲಿ ಏನಿರುತ್ತೆ ಅಂದ್ರೆ ಹ್ಯೂಮನ್ ಫೀಕಲ್ ಮ್ಯಾಟರ್ ಇರುತ್ತೆ. ಓಕೆ, ಈ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇತ್ತು ಅಂತ ಅಂದ್ರೆ ಅವಾಗ ಬಿಒಡಿ ಕೂಡ ಜಾಸ್ತಿ ಇರುತ್ತೆ. ಸೆಕೆಂಡರಿ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ಫ್ಲಾಕ್ಸ್ ಗಳು ಈ ಆರ್ಗ್ಯಾನಿಕ್ ಮ್ಯಾಟರ್ ನ ಬ್ರೇಕ್ ಡೌನ್ ಮಾಡ್ಕೊಂತ ಹೋಗ್ತವೆ. ಫ್ಲಾಕ್ಸ್ ಗಳು ಈ ಆರ್ಗ್ಯಾನಿಕ್ ಮ್ಯಾಟರ್ ನ ಬ್ರೇಕ್ ಡೌನ್ ಮಾಡ್ಕೊಂತ ಹೋಗುತ್ತೆ. ಅವಾಗ ಸಿಗ್ನಿಫಿಕೆಂಟ್ ಆಗಿ ಬಿಒಡಿ ಕೂಡ ಏನಾಗುತ್ತೆ? ರೆಡ್ಯೂಸ್ ಆಕಂತ ಹೋಗುತ್ತೆ. ಸೊ ಇಟ್ ರೆಡ್ಯೂಸಸ್ ದ ಬಿಒಡಿ ಲೆವೆಲ್ ಆಫ್ ಸೀವೇಜ್. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ಆಪ್ಷನ್ ನೋಡ್ರಿ, ಇಟ್ ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್. ಇದು ನಾವು ಸರ್ಜ್ನ ಡೈಜೆಸ್ಟ್ ಮಾಡಾದ್ಮೇಲೆ ಎಂಡಿಗೆ ಬರೋ ಪ್ರಾಡಕ್ಟ್ ಇದು. ಇಟ್ ಇನ್ಕ್ರೀಸಸ್ ದ ಆರ್ಗ್ಯಾನಿಕ್ ಕಂಟೆಂಟ್ ಆಫ್ ಸೀವೇಜ್. ನೋಡಿ, ಇಟ್ ಇನ್ಕ್ರೀಸಸ್ ದ ಆರ್ಗ್ಯಾನಿಕ್ ಕೌಂಟೆಂಟ್ ಆಗಿದೆ, ಇದು ಕಂಟೆಂಟ್ ಆಗ್ಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸೊ ಕಂಟೆಂಟ್ ಆಫ್ ಸೀವೇಜ್. ನೋಡ್ರಿ, ಆರ್ಗ್ಯಾನಿಕ್ ಕಂಟೆಂಟ್ ನ ರೆಡ್ಯೂಸ್ ಮಾಡುತ್ತೆ, ಜಾಸ್ತಿ ಮಾಡಲ್ಲ. ಸೊ ಇಲ್ಲಿ ನಮಗೆ ಸೆಕೆಂಡ್ ಆಪ್ಷನ್ ಅಪ್ರೋಪ್ರಿಯೇಟ್ ಆಗುತ್ತೆ. ಓಕೆ, ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 16 ಹೋಗೋಣ. The technology of biogas production was developed in India due to the efforts of. So ಯಾರ ಎಫರ್ಟ್ಸ್ ಇಂದ ಟೆಕ್ನಾಲಜಿ ಬಯೋಗ್ಯಾಸ್ ಪ್ರೊಡಕ್ಷನ್ ಟೆಕ್ನಾಲಜಿ ಡೆವಲಪ್ ಆಯಿತು ಇಂಡಿಯಾದಲ್ಲಿ ಅಂತ ಕೇಳ್ತಾರೆ. ಎರಡಿದೆ, ಒಂದು ಖಾದಿ ವಿಲೇಜ್ ಇಂಡಸ್ಟ್ರಿಯಲ್ ಕಮಿಷನ್, ಇನ್ನೊಂದು ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇವೆರಡೂ ಸೇರ್ಬಿಟ್ಟು ಬಯೋಗ್ಯಾಸ್ ಟೆಕ್ನಾಲಜಿನ ಪ್ರೊಡ್ಯೂಸ್ ಮಾಡಿದ್ದು. ಸೊ ಹಾಗಾಗಿ ಆಪ್ಷನ್ 4th ಒನ್ ಆಗತ್ತೆ ಇಲ್ಲಿ ನಿಮಗೆ. ಸೊ ಆಪ್ಷನ್ 4th ಒನ್ ಆಗತ್ತೆ. 4th ಆಪ್ಷನ್ ಕರೆಕ್ಟ್ ಆನ್ಸರ್ ಆಗತ್ತೆ. ಸೊ ಎರಡು ಸೇರಿ ಡೆವಲಪ್ ಮಾಡಿದ್ದು. ಡೈರೆಕ್ಟ್ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಕ್ವಶನ್ ನಂಬರ್ 17. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಪ್ರೊಡಕ್ಟ್ಸ್ ಆಫ್ ಮೈಕ್ರೋಬ್ಸ್ ಇಸ್ ನಾಟ್ ಒಬ್ಟೈನ್ಡ್ ಫ್ರಮ್ ಫಂಗೈ? ಫಂಗೈ ಇಂದ ಒಬ್ಟೈನ್ ಆಗದೆ ಇರೋ ಪ್ರಾಡಕ್ಟ್ ಯಾವುದು ಅಂತ ಕೇಳಿದಾನೆ. ಸೊ ಫಸ್ಟ್ ಪೆನಿಸಿಲಿಯಂ ಕೊಟ್ಟಿದ್ದಾನೆ. ಓಕೆ, ಸೊ ಪೆನಿಸಿಲಿಯಂ ಫಂಗೈ ಇಂದ ಬಂದಿರೋ ಪ್ರಾಡಕ್ಟ್ ಇದು, ಹೌದಾ? ಪೆನಿಸಿಲಿಯಂ ಆಸ್ಕೋಮೈಸಿಟಿಸ್ ಅಂಡರ್ ಪೆನಿಸಿಲಿಯಂ ಬರುತ್ತೆ. ನೀವು ಫಂಗೈನ ಫಸ್ಟ್ ಇಯರ್ ಅಲ್ಲಿ ಓದಿದ್ದೀರಾ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಚಾಪ್ಟರ್ ಅಲ್ಲಿ. ಅಲ್ಲಿ ಫೈಕೋಮೈಸಿಟಿಸ್, ಆಸ್ಕೋಮೈಸಿಟಿಸ್, ಬೆಸಿಡಿಯೋಮೈಸಿಟಿಸ್, ಡಿಟಿರೋಮೈಸಿಟಿಸ್ ಅಂತ ಬರುತ್ತಲ್ಲ, ಅಲ್ಲಿ ಆಸ್ಕೋಮೈಸಿಟಿಸ್ ಅಲ್ಲಿ ನಿಮಗೆ ಫಂಗೈ ಬರುತ್ತೆ. ದಿಸ್ ಪೆನಿಸಿಲಿಯಂ. ನೆಕ್ಸ್ಟ್ ಸ್ಟಾಟಿನ್ಸ್ ಕೊಟ್ಟಿದ್ದಾನೆ. ಸ್ಟಾಟಿನ್ಸ್ ಬಗ್ಗೆ ಅವಾಗ್ಲೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಮೊನಸ್ಕಸ್ ಪರ್ಪುರಸ್ ಅನ್ನೋ ಫಂಗೈ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೇವೆ, ಹೌದಾ? ನೆಕ್ಸ್ಟ್ ಸೈಕ್ಲೋಸ್ಪೋರಿನ್ ಎ. ಸೈಕ್ಲೋಸ್ಪೋರಿನ್ ಎ ನ ನಾವು ಟ್ರೈಕೋಡರ್ಮಾ ಪಾಲಿಸ್ಪೋರಂ, ಟ್ರೈಕೋಡರ್ಮಾ
ಪಾಲಿಸ್ಪೋರಂ ಅನ್ನೋ ಫಂಗೈ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ. ಓಕೆ, ಸೊ ಹಾಗಾಗಿ ಇದು ಕೂಡ ಫಂಗೈ ಆಗುತ್ತೆ. ಇನ್ನ ಸ್ವಿಸ್ ಚೀಸ್ ಯಾವ್ದ್ರಿಂದ ರೈಪನ್ ಮಾಡೋದು? ಪ್ರೋಪಿಯಾನ್ ಬ್ಯಾಕ್ಟೀರಿಯಂ ಶರ್ಮಾನಿ. ಪ್ರೋಪಿಯಾನ್ ಬ್ಯಾಕ್ಟೀರಿಯಂ ಶರ್ಮಾನಿಯಿಂದ ನಾವು ರೈಪನ್ ಮಾಡ್ತೀವಿ. ಪ್ರೋಪಿಯಾನಿ ಬ್ಯಾಕ್ಟೀರಿಯಂ ಶರ್ಮಾನಿ. ಸೊ ಈ ಬ್ಯಾಕ್ಟೀರಿಯಾ ಇಂದ ನಾವು ಸ್ವಿಸ್ ಚೀಸ್ ನ ರೈಪನ್ ಮಾಡ್ತೀವಿ. ಸೊ ಹಾಗಾಗಿ ಆಪ್ಷನ್ 3 ಆಗುತ್ತೆ. ಸೊ ಇದು ಬ್ಯಾಕ್ಟೀರಿಯಾದಿಂದ ಬಂದಿರೋ ಪ್ರಾಡಕ್ಟ್, ಇವು 3 ಫಂಗೈ ಇಂದ ಬಂದಿರೋ ಪ್ರಾಡಕ್ಟ್ಸ್ ಆಗತ್ತೆ. ಓಕೆ, ಗೊತ್ತಾಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 18, ಮ್ಯಾಚ್ ದ ಫಾಲೋಯಿಂಗ್ ಕೇಳಿದಾನೆ. ಮ್ಯಾಚ್ ದ ಫಾಲೋಯಿಂಗ್. ಸೊ ಕಾಲಮ್ 1, ಕಾಲಮ್ 2 ಕೊಟ್ಟಿದ್ದಾನೆ. ಸೈಕ್ಲೋಸ್ಪೋರಿನ್ ಎ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ. ಸೈಕ್ಲೋಸ್ಪೋರಿನ್ ಎನ ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀವಿ. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ ಇಮ್ಯುನೋ ಸಪ್ರೆಸಿವ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಫಸ್ಟ್ ಒನ್ ಇದು ಇಮ್ಯುನೋ ಸಪ್ರೆಸಿವ್ ಏಜೆಂಟ್. ಯಾವಾಗ ಯೂಸ್ ಮಾಡ್ತೀವಿ? ನೀವು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಅಲ್ಲಿ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ, ಹ್ಯೂಮರಲ್ ಇಮ್ಯುನಿಟಿ ಬಗ್ಗೆ ಕಲ್ತಿದ್ದೀರಾ, ಹೌದಾ? ಸೊ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿಲಿ ರೆಸ್ಪಾನ್ಸಿಬಲ್ ಆಗಿರೋದು ಟಿ ಲಿಂಫೋಸೈಟ್ಸ್. ಫಸ್ಟ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ನಮ್ಮ ಬಾಡಿಲಿ ನಮ್ಮ ಸೆಲ್ಸ್ ಗಳಿಗೆ ಒಂದು ಎಬಿಲಿಟಿ ಇದೆ. ಏನು? ನಮ್ಮ ಸೆಲ್ಸ್ ಯಾವುದು ಅಲ್ಲ ಅನ್ನೋ ಡಿಸ್ಟಿಂಗ್ವಿಶ್ ಮಾಡೋ ಎಬಿಲಿಟಿ. ದೇ ಕ್ಯಾನ್ ಏಬಲ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸೆಲ್ಫ್ ಸೆಲ್ಸ್ ಅಂಡ್ ನಾನ್ ಸೆಲ್ಫ್ ಸೆಲ್ಸ್. ನಮ್ ಸೆಲ್ಸ್ ಯಾವುದು, ಬೇರೆ ಸೆಲ್ಸ್ ಯಾವುದು ಅಂತ ಡಿಫ್ರೆನ್ಶಿಯೇಟ್ ಮಾಡೋ ಎಬಿಲಿಟಿ ಇದೆ. ಸೊ ಯಾವ್ದಾದ್ರು ಫಾರಿನ್ ಸೆಲ್ಸ್ ಬಂತು ಅಂದ್ರೆ, ಆರ್ ಪಾರ್ಟಿಕಲ್ ಬಂತು ಅಂತ ಅಂದ್ರೆ, ಆರ್ ಮೈಕ್ರೋಬ್ ಬಂತು ಅಂತಂದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ತವೆ. ಸೊ ಇದು ಯಾವಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಡ್ಯೂರಿಂಗ್ ಗ್ರಾಫ್ಟ್ ಆರ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ. ಇವಾಗ ಯಾವ್ದೋ ಒಬ್ಬ ವ್ಯಕ್ತಿಗೆ ಕಿಡ್ನಿ ಫೇಲ್ ಆಗಿದೆ, ಇಮಿಡಿಯೇಟ್ ಆಗಿ ಕಿಡ್ನಿ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ತುಂಬಾ ಎಸೆನ್ಷಿಯಲ್ ಆಗುತ್ತೆ. ಸೊ ಈ ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ರೆಸಿಪಿಯಂಟ್ ಪೇಷಂಟ್ಗೆ ಯಾರಿಗೆ ಆರ್ಗನ್ ಬೇಕಾಗಿರುತ್ತೋ ಆ ಪೇಷಂಟ್ಗೆ ಸೊ ಫಸ್ಟ್ ಏನ್ ಮಾಡ್ತಾರೆ, ಸೈಕ್ಲೋಸ್ಪೋರಿನ್ ಏನ್ನ ಇಂಡ್ಯೂಸ್ ಮಾಡ್ತಾರೆ, ಇಂಜೆಕ್ಟ್ ಮಾಡ್ತಾರೆ. ಯಾಕೆ? ಇಮ್ಯೂನ್ ಸಪ್ರೆಸ್ ಮಾಡುತ್ತೆ, ಅಂದ್ರೆ ರೋಗ ನಿರೋಧಕ ಶಕ್ತಿನ ಸ್ವಲ್ಪ ಮಟ್ಟಿಗೆ ಶಟ್ ಡೌನ್ ಮಾಡುತ್ತೆ. ಯಾಕೆ? ಸೊ ಬೇರೆ ಪರ್ಸನ್ ಇಂದ ಕಿಡ್ನಿನ ತಗೊಂತಾ ಇರೋದು, ಅವನ್ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಬಾಡಿ ಗೊತ್ತಾಗುತ್ತೆ ಇದು ನನ್ ಕಿಡ್ನಿ ಅಲ್ಲ, ಬೇರೆ ಕಿಡ್ನಿ, ದಿಸ್ ಆರ್ ಫಾರಿನ್ ಸೆಲ್ಸ್ ಅಂತ ಟ್ರೀಟ್ ಮಾಡುತ್ತೆ. ಆಂಟಿಜನ್ ಆಗಿ ಟ್ರೀಟ್ ಮಾಡುತ್ತೆ, ಇಮ್ಯೂನ್ ರೆಸ್ಪಾನ್ಸ್ ನ ತೋರಿಸುತ್ತೆ. ಆಂಟಿಜನ್ ಆಗಿ ಟ್ರೀಟ್ ಮಾಡ್ತು ಅಂತ ಅಂದ್ರೆ ನಮ್ಮಲ್ಲಿರೋ ಆಂಟಿಬಾಡೀಸ್ ಗಳು ಕಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆರ್ಗನ್. ಸೊ ಹಾಗಾಗಿ ಅಂತ ಪರ್ಸನ್ ಗೆ ಇಮ್ಯೂನ್ ಸಪ್ರೆಸಿಂಗ್ ಏಜೆಂಟ್ಸ್ ನಾವು ಕೊಡ್ಬೇಕು. ಅದಕ್ಕೆ ನಮ್ ಸೈಕ್ಲೋಸ್ಪೋರಿನ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸ್ಟ್ರೆಪ್ಟೋಕೈನೇಸ್, ಅವಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಸ್ಟ್ರೆಪ್ಟೋಕೈನೇಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಕ್ಲಾಟ್ ಬಸ್ಟರ್ ಆಗಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸ್ಟ್ಯಾಟಿನ್ಸ್. ನಾನು ಸ್ಟ್ರೆಪ್ಟೋಕೈನೇಸ್ ಬಗ್ಗೆ ಆಗ್ಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಟ್ಯಾಟಿನ್ಸ್ ಬಗ್ಗೆನೂ ಅವಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಬ್ಲಡ್ ಕೊಲೆಸ್ಟ್ರಾಲ್ ಲೋಯರಿಂಗ್ ಏಜೆಂಟ್. ಅಂಡ್ ಪೆನಿಸಿಲಿಯಂ ನ ಆಂಟಿಬಯೋಟಿಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಆಂಟಿಬಯೋಟಿಕ್ಸ್ ಆಗಿ ಯೂಸ್ ಮಾಡ್ತೀವಿ, ಹೌದಾ? ತುಂಬಾ ಚೆನ್ನಾಗಿ ಗೊತ್ತಿರೋದೆ ನಿಮಗೆ, ಹೌದಾ? ಪೆನಿಸಿಲಿನ್ ಇಂಜೆಕ್ಷನ್ ಅಂತ ಅವಾಗ ತುಂಬಾ ಫೇಮಸ್ ಆಗಿತ್ತು. ಹೋಗ್ತಾ ಹೋಗ್ತಾ ಸ್ವಲ್ಪ ಅಲರ್ಜಿ ಕಾಸ್ ಮಾಡುತ್ತೆ ಅಂತ ಯೂಸ್ ಮಾಡೋದನ್ನ ಡ್ರಾಪ್ ಮಾಡ್ಕೊಂತ ಹೋದ್ರು. ಸೊ ಯಾವ ಆಪ್ಷನ್ ಬರುತ್ತೆ ಇಲ್ಲಿ? ಸಿ ಫಸ್ಟ್ ಎರಡಲ್ಲಿದೆ. ನೆಕ್ಸ್ಟ್ ಸೆಕೆಂಡ್ ಒನ್ನಿಗೆ ಎ, ಫಸ್ಟ್ ಆಪ್ಷನ್ ಬರುತ್ತೆ CATB. ಥರ್ಡ್ ಒನ್ನಿಗೆ ಡಿ ಕರೆಕ್ಟ್ ಇದೆ. ಫೋರ್ತ್ ಒನ್ನಿಗೆ ಬಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 19 ಕೊಟ್ಟಿದ್ದಾನೆ. ಲಾರ್ಜ್ ಹೋಲ್ಸ್ ಇನ್ ಸ್ವಿಸ್ ಚೀಸ್ ಆರ್ ಮೇಡ್ ಬೈ. ನೋಡಿ, ಸ್ವಿಸ್ ಚೀಸ್ ನ ಎಲ್ಲರೂ ನೋಡಿರ್ತೀರಾ. ಓಕೆ ಸರ್, ನಾವು ಸ್ವೀಸ್ ಚೀಸೇ ತಿಂದಿಲ್ಲ ಅಂತ ಅನ್ಬೋದು ನೀವು. ನಾನು ಹೇಳ್ತಿರೋದು ಡೈರೆಕ್ಟ್ ಆಗಿ ತಿಂದಿರ್ತೀರಾ ಅಂತಲ್ಲ, ನೋಡಿರ್ತೀರಾ ಅಟ್ಲೀಸ್ಟ್. ಇಲ್ಲಿ ಅಂತಂದ್ರೆ ಟಾಮ್ ಅಂಡ್ ಜೆರಿ ಯೂಶಲಿ ನೋಡಿರ್ತೀರಾ, ಕಾರ್ಟೂನ್ ಶೋ. ಯೂಟ್ಯೂಬ್ ಅಲ್ಲಾದ್ರೂ ಅಟ್ಲೀಸ್ಟ್ ನೋಡಿರ್ತೀರಾ ಚೈಲ್ಡ್ಹುಡ್ ಅಲ್ಲಿ. ಆ ಜೆರಿ ಯಾವಾಗ್ಲೂ ಹೋಗಿ ಚೀಸ್ ನ ಎತ್ಕೊಂಡ್ ಬರ್ತಿರುತ್ತಲ್ಲ, ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ಇರುತ್ತೆ ನೋಡ್ರಿ. ಸೊ ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ಚೀಸ್ ಇರುತ್ತೆ, ಇದ್ರಲ್ಲೆಲ್ಲ ಹೋಲ್ಸ್ ಗಳೆಲ್ಲ ಪ್ರೆಸೆಂಟ್ ಇರುತ್ತಲ್ಲ, ಅದನ್ನ ಜೆರಿ ಎತ್ಕೊಂಡ್ ಬಂದಿರುತ್ತಲ್ಲ, ಇದೆ ಸ್ವಿಸ್ ಚೀಸ್. ಸೊ ಈ ಸ್ವಿಸ್ ಚೀಸ್ ಯಾಕೆ ಲಾರ್ಜ್ ಹೋಲ್ಸ್ ಇರ್ತವೆ ಅಂದ್ರೆ ಡ್ಯೂ ಟು ಪ್ರೊಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ರೈಪನಿಂಗ್ ಆಗೋ ಟೈಮಲ್ಲಿ ಬ್ಯಾಕ್ಟೀರಿಯಾ ಕಾರ್ಬನ್ ಡೈಆಕ್ಸೈಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವ ಬ್ಯಾಕ್ಟೀರಿಯಾ ಸ್ವಿಸ್ ಚೀಸ್ ನ ರೈಪನ್ ಮಾಡೋದು? ನಾನು ಹೇಳ್ದೆ ನಿಮಗೆ ಅವಾಗ್ಲೇ,
ಪ್ರೋಪಿನಿಯಾನ್ ಬ್ಯಾಕ್ಟೀರಿಯಂ ಶರ್ಮಾನಿ. ಸೊ ಇದು ಲಾರ್ಜ್ ವಾಲ್ಸ್ ನ ಫಾರ್ಮೇಶನ್ ಮಾಡಿರುತ್ತೆ. ಓಕೆ, ಸೊ ಬ್ಯಾಕ್ಟೀರಿಯಾ ಪ್ರೊಡ್ಯೂಸಿಂಗ್ ಎ ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಫಸ್ಟ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್, ವಿಚ್ ವಿಟಮಿನ್ ಈಸ್ ಇನ್ಕ್ರೀಸ್ಡ್ ಬೈ ಲ್ಯಾಬ್ ಇನ್ ಬ್ಲಡ್. ಸೊ ಲ್ಯಾಬ್ ಅಂದ್ರೆ ಏನು? ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗೆ ನಾವು ಶಾರ್ಟ್ ಆಗಿ ಲ್ಯಾಬ್ ಅಂತ ಕರಿತೀವಿ. ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗೆ ಶಾರ್ಟ್ ಆಗಿ ಲ್ಯಾಬ್ ಅಂತ ಕರಿತೀವಿ. ಸೊ ಲ್ಯಾಬ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ವಿಟಮಿನ್ B12 ನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಡೈರೆಕ್ಟ್ ಕ್ವಶನ್ ಇದು, ವಿಟಮಿನ್ B12. ಸೊ ಬರೀ ವಿಟಮಿನ್ B12 ನ ಎನ್ಹಾನ್ಸ್ ಮಾಡೋದ್ರಲ್ಲಿ ಅಷ್ಟೇ ಹೆಲ್ಪ್ ಮಾಡ್ದಲೆ ಇದ್ರ ಜೊತೆಗೆ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ನಮ್ಮ ಸ್ಟೊಮಕ್ ಅಲ್ಲಿ ಯಾವ್ದಾದ್ರು ಮೈಕ್ರೋಬ್ಸ್ ಗಳು ಪ್ರೆಸೆಂಟ್ ಇದ್ರೆ ಅದನ್ನ ಕಿಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಚೆಕಿಂಗ್ ಆಫ್ ಎನಿ ಮೈಕ್ರೋಬ್ಸ್ ಇನ್ ದ ಸ್ಟೊಮಕ್ ಈಸ್ ಆಲ್ಸೋ ಡನ್ ಬೈ ಲ್ಯಾಬ್ ಅಂತ. ಓಕೆ, ಒಂದು ನ್ಯೂಟ್ರಿಷನಲ್ ಕ್ವಾಲಿಟಿ ಲೈಕ್ ವಿಟಮಿನ್ B12 ನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಟೊಮಕ್ ಅಲ್ಲಿರೋ ಮೈಕ್ರೋಬ್ಸ್ ನ ಚೆಕ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಆಲ್ಸೋ ಇನ್ವಾಲ್ವ್ ಇನ್ ಕೊಯಾಗ್ಯುಲೇಷನ್ ಆಫ್ ಮಿಲ್ಕ್. ಕೊಯಾಗ್ಯುಲೇಷನ್ ಆಫ್ ಮಿಲ್ಕ್ ಅಂದ್ರೆ ಮಿಲ್ಕ್ ನ ಕರಡಾಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮಿಲ್ಕ್ ನ ಕರಡಾಗಿ ಕನ್ವರ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾದಲ್ಲಿ ನೀವು ನೆನ್ಪಿಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಕ್ವಶನ್ ನಂಬರ್ 21. ಸೊ ಎಂಜೈಮ್ ವಿಚ್ ಇಸ್ ಯೂಸ್ಫುಲ್ ಟು ರಿಮೂವ್ ದ ಆಯಿಲಿ ಸ್ಟೇನ್ಸ್ ಇನ್ ಲಾಂಡ್ರಿ. ಲಾಂಡ್ರಿ ಅಂದ್ರೆ ಬಟ್ಟೆಗಳು. ಸೊ ಬಟ್ಟೆಗಳಲ್ಲಿ ಆಯಿಲ್ ಸ್ಟೇನ್ಸ್ ಇರುತ್ತೆ ನೋಡ್ರಿ. ಆಯಿಲ್ ಅನ್ನೋದು ನಿಮ್ ಮೈಂಡಿಗೆ ಬಂದ್ಬಿಡ್ಬೇಕು. ಬಯೋಮಾಲಿಕ್ಯೂಲ್ ಆಯಿಲ್ ರಿಲೇಟೆಡ್ ಯಾವುದು? ಲಿಪಿಡ್ಸ್. ಲಿಪಿಡ್ಸ್ ಆರ್ ಫ್ಯಾಟ್ಸ್ ಅಂತ ಕರಿತೀವಿ, ಹೌದಾ? ಫ್ಯಾಟ್ಸ್ ಆರ್ ಲಿಪಿಡ್ಸ್. ಸೊ ಈ ಲಿಪಿಡ್ಸ್ ನ ಡೈಜೆಸ್ಟ್ ಮಾಡ್ಬೇಕು ಅಂತ ಅಂದ್ರೆ, ಆಯಿಲ್ ಸ್ಟೇನ್ಸ್ ನ ರಿಮೂವ್ ಮಾಡ್ಬೇಕು ಅಂತ ಅಂದ್ರೆ ನಾವ್ ಯಾವ್ದು ಯೂಸ್ ಮಾಡ್ಬೇಕು? ಲೈಪೇಸಸ್ ಎಂಜೈಮ್ ನ ಯೂಸ್ ಮಾಡ್ಬೇಕು. ಸೊ ಲೈಪೇಸಸ್. ಅಮಲೈಸಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಸಲೈವರಿ ಅಮಲೈಸಸ್ ನೋಡ್ರಿ. ಸಲೈವರಿ ಗ್ಲ್ಯಾಂಡ್ ಸಲೈವಾ ಜ್ಯೂಸ್ ಅಲ್ಲಿ ಸಲೈವರಿ ಅಮಲೈಸ್ ಪ್ರೆಸೆಂಟ್ ಇರುತ್ತೆ. ಸ್ಟಾರ್ಚ್ ನ ಡೈಜೆಸ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಇದು ಸ್ಟಾರ್ಚ್. ಇದು ಸಲೈವರಿ ಅಮಲೈಸ್ ನಮ್ಮ ಸಲೈವದಲ್ಲಿ ಪ್ರೆಸೆಂಟ್ ಇರುತ್ತೆ, ಮೌತ್ ಅಲ್ಲಿ. ನೆಕ್ಸ್ಟ್, ರೆನಿನ್. ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಇಂದ ಸೆಕ್ರೀಟ್ ಆಗಿರೋ ಜ್ಯೂಸ್ ಅಲ್ಲಿ ರೆನಿನ್ ಇರುತ್ತೆ. ಸೊ ರೆನಿನ್ ಮಿಲ್ಕ್ ಪ್ರೋಟೀನ್ ಡೈಜೆಸ್ಟಿಂಗ್ ಎಂಜೈಮ್. ಇದು ಮಿಲ್ಕ್. ಇದು ನಾವು ತುಂಬಾ ಚಿಕ್ಕವ್ರು ಇರ್ತಿರಲ್ಲ, ಐ ಮೀನ್ ಗ್ರೋಯಿಂಗ್ ಸ್ಟೇಜ್ ಅಲ್ಲಿ, ಅವಾಗ ತಾನೇ ಹುಟ್ಟಿರ್ತೀವಿ, ಮದರ್ ಮಿಲ್ಕ್ ಮೇಲೆ ಡಿಪೆಂಡ್ ಆಗಿರ್ತೀವಿ ನ್ಯೂಟ್ರಿಷನ್ ಗೆ. ಸೊ ಆ ಟೈಮ್ ಅಲ್ಲಿ ರೆನಿನ್ ತುಂಬಾ ಜಾಸ್ತಿ ಇರುತ್ತೆ ನಮ್ಮ ಬಾಡಿಲಿ. ಆ ಟೈಮಲ್ಲಿ ಜಾಸ್ತಿ ಸೆಕ್ರೆಟ್ ಆಗ್ತಿರುತ್ತೆ ಈ ಎಂಜೈಮ್. ಹೋಗ್ತಾ ರೆನಿನ್ ಸೆಕ್ರೆಟ್ ಆಗೋದು ಕಡಿಮೆ ಆಕ್ಕಂತ ಹೋಗುತ್ತೆ. ಓಕೆ, ಸೊ ರೆನಿನ್ ಮಿಲ್ಕ್ ಪ್ರೋಟೀನ್ ಡೈಜೆಸ್ಟಿಂಗ್ ಎಂಜೈಮ್. ಮಿಲ್ಕ್ ಅಲ್ಲಿ ಯಾವ ಪ್ರೋಟೀನ್ ಇರುತ್ತೆ? ಕೆಸ್ಸಿನ್ ಅನ್ನೋ ಪ್ರೋಟೀನ್ ಇರುತ್ತೆ. ಈ ಕೆಸ್ಸಿನ್ ಪ್ರೋಟೀನ್ ನ ಡೈಜೆಸ್ಟ್ ಮಾಡೋದು ಈ ರೆನಿನ್ ಎಂಜೈಮ್. ಕೆಸ್ಸಿನ್ ನ ಪ್ಯಾರಾ ಕೆಸಿನೇಟ್ ಆಗಿ ಕನ್ವರ್ಷನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಪ್ರೋಟಿಯೇಸಸ್ ಬರೋಣ. ಅಗೇನ್ ಇಟ್ ಇಸ್ ಎ ಪ್ರೋಟೀನ್ ಡೈಜೆಸ್ಟಿಂಗ್ ಎಂಜೈಮ್ ಆಗುತ್ತೆ. ಸೊ ನಮಗೆ ಕೊಟ್ಟಿರೋದ್ರಲ್ಲಿ 2 ಪ್ರೋಟೀನ್ ಡೈಜೆಸ್ಟಿಂಗ್ ಎಂಜೈಮ್ ಕೊಟ್ಟಿದ್ದಾನೆ. ಒಂದು ಸ್ಟಾರ್ಚ್ ಡೈಜೆಸ್ಟಿಂಗ್ ಎಂಜೈಮ್ ಕೊಟ್ಟಿದ್ದಾನೆ, ಇನ್ನೊಂದು ಲಿಪಿಡ್, ದಟ್ ಇಸ್ ಲೈಪೇಸಸ್. ಆಯಿಲ್ ಸ್ಟೇನ್ಸ್ ನ ರಿಮೂವ್ ಮಾಡೋದಕ್ಕೆ ಇದೆ ಹೆಲ್ಪ್ ಮಾಡುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ದಟ್ ಇಸ್ ಕ್ವಶನ್ ನಂಬರ್ 22. ರೋಕ್ವಿಫರ್ಡ್ ಚೀಸ್ ಈಸ್ ರೈಪನ್ಡ್ ಬೈ. ಇದ್ರ ಬಗ್ಗೆ ನಾನು ಅವಾಗ್ಲೇ ಹೇಳ್ದೆ ನಿಮಗೆ ಆಲ್ರೆಡಿ. ಅಗೇನ್ ನೋಡ್ರಿ, ಮತ್ತೆ ರಿಪೀಟ್ ಆಗಿದೆ 2023 ಅಲ್ಲಿ. ವೈರಸ್, ಬ್ಯಾಕ್ಟೀರಿಯಂ, ಈಸ್ಟ್ ಮತ್ತೆ ಫಂಗೈ ಕೊಟ್ಟಿದ್ದಾನೆ. ಆನ್ಸರ್ ಯಾವ್ದು ಇದಕ್ಕೆ? ನಿಮಗೆ ಚೆನ್ನಾಗಿ ಗೊತ್ತಿದೆ, ಫಂಗೈ. ನಾನು ಅವಾಗ ಹೇಳ್ದೆ ನಿಮಗೆ, ಮಿಲ್ಕ್ ಇಂದನೇ ಚೀಸ್ ಬರೋದು, ಹೌದಾ? ಸೊ ಶೀಪ್ ಮಿಲ್ಕ್ ನ ತಗೊಂಡಿರ್ತಾರೆ. ಶೀಪ್ ಮಿಲ್ಕ್ ನ ತಗೊಂಡು ವಿತ್ ದ ಹೆಲ್ಪ್ ಆಫ್ ಪೆನಿಸಿಲಿಯಂ ರೋಕ್ವಿಫರ್ಟಿ. ಇದು ನಿಮ್ ಸಿಲೆಬಸ್ ಇಲ್ಲ ಈ ಪೆನಿಸಿಲಿಯಂ ರೋಕ್ವಿಫರ್ಟಿ ಅನ್ನೋದು. ಜಸ್ಟ್ ನಿಮ್ ನಾಲೆಜ್ ಪರ್ಪಸ್ ಗೆ ಹೇಳ್ತಿದ್ದೀನಿ ಅಷ್ಟೇ. ಜಸ್ಟ್ ಫಂಗಸ್ ಅಂತ ಕೊಟ್ಟಿದ್ದಾನೆ. ಯಾವ ಫಂಗಸ್ ಅಂದ್ರೆ ಪೆನಿಸಿಲಿಯಂ ರೋಕ್ವಿಫರ್ಟಿನ ಯೂಸ್ ಮಾಡ್ಬಿಟ್ಟು ಈ ರೋಕ್ವಿಫರ್ಟಿ ಚೀಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತಾರೆ. ಓಕೆ, ಯಾವ ಮೈಕ್ರೋಬ್ ನ ಯೂಸ್ ಮಾಡ್ತಾರೋ ಅದು ತಕ್ಕಂಗೆ ಡಿಫ್ರೆಂಟ್ ಚೀಸ್ ಪ್ರೊಡ್ಯೂಸ್ ಆಕಂತ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ದಟ್ ಇಸ್ 23 ಕ್ವಶನ್. ಸೊ ಏನ್ ಕೊಟ್ಟಿದ್ದಾನೆ ಇದರಲ್ಲಿ? 4 students were assigned a science project to find out the pollution level of lakes in their surrounding. ಸೊ 4 ಸ್ಟೂಡೆಂಟ್ ಗೆ ಒಂದು ಸೈನ್ಸ್ ಪ್ರಾಜೆಕ್ಟ್ ನ ಕೊಟ್ಟಿದ್ದಾರೆ.
ಸರೌಂಡಿಂಗ್ ಲೇಕ್ ಅಲ್ಲಿ ಪೊಲ್ಯೂಷನ್ ಲೆವೆಲ್ ನ ಚೆಕ್ ಮಾಡೋದಕ್ಕೆ. ಓಕೆ, ಆಫ್ಟರ್ ಅನಲೈಸಿಂಗ್ ದ ಕ್ವಾಲಿಟಿ ಆಫ್ ವಾಟರ್ ಸ್ಯಾಂಪಲ್ಸ್, ದ BOD ವ್ಯಾಲ್ಯೂ ವರ್ ಫೌಂಡ್ ಆಸ್ ಫಾಲೋಸ್. ಸೊ ವಾಟರ್ ಕ್ವಾಲಿಟಿನ ಚೆಕ್ ಮಾಡಾದ್ಮೇಲೆ ಇವರಿಗೆ BOD ವ್ಯಾಲ್ಯೂಸ್ ಇಲ್ಲ ಕೆಳಗಡೆ ಕೊಟ್ಟಿರೋಂಗೆ ಸಿಕ್ಕಿದೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ವಾಟರ್ ಸ್ಯಾಂಪಲ್ ಇಸ್ ಹೈಲಿ ಪೊಲ್ಯೂಟೆಡ್? ಇದು ಡೈರೆಕ್ಟ್ ಕ್ವಶನ್, ಇದ್ರಲ್ಲಿ ಏನ್ ಕಷ್ಟ ಇಲ್ಲ. ಸೊ ಸುತ್ತ ಇರೋ ಸರೌಂಡಿಂಗ್ ಲೇಕ್ ನ ಪೊಲ್ಯೂಷನ್ ಲೆವೆಲ್ ನ ಟೆಸ್ಟ್ ಮಾಡೋದಕ್ಕೆ ಅವ್ರಿಗೆ ಒಂದು ಸೈನ್ಸ್ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ 4 ಸ್ಟೂಡೆಂಟ್ಸ್ಗೆ. ಅವ್ರೆಲ್ಲಾ ಲೇಕ್ ವಾಟರ್ ಸ್ಯಾಂಪಲ್ ನ ತಗೊಂಡು ಚೆಕ್ ಮಾಡಿದರೆ ಅವರಿಗೆ ಈ ಕೆಳಗಡೆ ಕೊಟ್ಟಿರೋ ABCD ಆಪ್ಷನಲ್ ಕೊಟ್ಟಿರೋ ಅಷ್ಟು BOD ವ್ಯಾಲ್ಯೂ ಸಿಕ್ಕಿದೆ. ಇವ್ರು ನಮಗೆ ಏನ್ ಕೇಳಿದ್ದಾರೆ? ಹೈಲಿ ಪೊಲ್ಯೂಟೆಡ್ ಆಗಿರೋ ಸ್ಯಾಂಪಲ್ ಯಾವುದು ಆರ್ ಲೇಕ್ ಯಾವುದು ಅಂತ ಕೇಳಿದ್ದಾರೆ. ಹೌದಾ? ನಿಮಗೆ ನಾನು ಆಲ್ರೆಡಿ BOD ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ BOD ಏನ್ ಡಿಸೈಡ್ ಮಾಡುತ್ತೆ? ಪೊಲ್ಯೂಟಿಂಗ್ ಪೊಟೆನ್ಶಿಯಲ್ ಆಫ್ ದ ವಾಟರ್ ನ ಡಿಸೈಡ್ ಮಾಡುತ್ತೆ. ಹೈ BOD ಇದೆ ಅಂತ ಅಂದ್ರೆ ವಾಟರ್ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತ ಅರ್ಥ. ವಾಟರ್ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಯಾವ ಆಪ್ಷನ್ ಬರುತ್ತೆ ನೋಡ್ರಿ? 6 ಕೊಟ್ಟಿದ್ದಾನೆ, 0.6 ಕೊಟ್ಟಿದ್ದಾನೆ, 0.16 ಕೊಟ್ಟಿದ್ದಾನೆ, 0.06 ಕೊಟ್ಟಿದ್ದಾನೆ. ಸೊ ಹೈಯೆಸ್ಟ್ ಇರೋದು 6 ಮಿಲಿಗ್ರಾಮ್ ಪರ್ ಲೀಟರ್. ಸೊ ಆಪ್ಷನ್ ಎ ಆಗುತ್ತೆ. ಯೂನಿಟ್ ಎಲ್ಲ ಮಿಲಿಗ್ರಾಮ್ ಪರ್ ಲೀಟರ್ ಕೊಟ್ಟಿದ್ದಾನೆ, ಅದ್ರಲ್ಲಿ ಏನ್ ಚೇಂಜ್ ಇಲ್ಲ. ಸೊ ಹೈಯೆಸ್ಟ್ ಇರೋದು 6. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗತ್ತೆ. ಆಯ್ತು ಅಂತ ಅನ್ಕೊಂಡಿದೀನಿ. ಕ್ವಶನ್ ತುಂಬಾ ದೊಡ್ಡದಿರೋದು ನೋಡ್ಬಿಟ್ಟು ಕಷ್ಟ ಅನ್ಕೋಬೇಡಿ, ಜಸ್ಟ್ ಕಾನ್ಸೆಪ್ಟ್ ಮೇಲೆ ಕೊಟ್ಟಿದ್ದಾನೆ ಅಷ್ಟೇ. ಇದು ನೆನಪಿದ್ರೆ ಡೈರೆಕ್ಟ್ ಆಗಿ ಹಾಕೋದಿರ, ಅಲ್ಲಿ ಕ್ಯಾಲ್ಕುಲೇಷನ್ ಏನಿಲ್ಲ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಕ್ವಶನ್ ನಂಬರ್ 24 ಏನ್ ಹೇಳುತ್ತೆ? ಕ್ವಶನ್ ನಂಬರ್ 24, ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಬೈ ಸಮ್ ಮೈಕ್ರೋಬ್ಸ್ ವಿಚ್ ಕೆನ್ ಕಿಲ್ ಆರ್ ರಿಟಾರ್ಡ್ ದ ಗ್ರೋತ್ ಆಫ್ ಅದರ್ ಮೈಕ್ರೋಬ್ಸ್ ಆರ್ ನೌನ್ ಆಸ್ ಅಂತ ಕೇಳಿದಾನೆ. ನೋಡಿ, ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಬೈ ಸಮ್ ಮೈಕ್ರೋಬ್ಸ್. ಸೊ ಸಮ್ ಮೈಕ್ರೋಬ್ಸ್ ಇಂದ ಕೆಮಿಕಲ್ ಸಬ್ಸ್ಟೆನ್ಸಸ್ ಪ್ರೊಡ್ಯೂಸ್ ಆಗ್ತಿದಾವೆ. ಈ ಕೆಮಿಕಲ್ ಸಬ್ಸ್ಟೆನ್ಸಸ್ ಏನ್ ಮಾಡ್ತಿದಾವೆ? ಬೇರೆ ಮೈಕ್ರೋಬ್ಸ್ ಗ್ರೋತ್ ನ ರಿಟಾರ್ಡ್ ಮಾಡ್ತಿದಾವೆ. ಹಂಗಂದ್ರೆ ಏನು? ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ಸ್. ಸೊ ಆಂಟಿಬಯೋಟಿಕ್ಸ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ? ಯಾವ್ದಾದ್ರು ಆಂಟಿಜನ್ ನಮ್ ಬಾಡಿ ಒಳಗಡೆ ಎಂಟ್ರಿ ಆದಾಗ ಅದ್ರ ಅಗೇನೆಸ್ಟ್ ಆಗಿ ಆಂಟಿಬಯೋಟಿಕ್ ಪ್ರೊಡ್ಯೂಸ್ ಆಗತ್ತೆ. ಓಕೆನಾ? ಎನಿ ಆಂಟಿಜನ್, ಒಂದು ಡಸ್ಟ್ ಆಗಿರ್ಲಿ, ನೋಡ್ರಿ ನೀವು ಅಲರ್ಜೀಸ್ ಅಲ್ಲಿ ಓದ್ತೀರಾ, ಹೌದಾ? ಸೊ IG ಆಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಪ್ರೊಡ್ಯೂಸ್ ಆಗುತ್ತೆ? ಯಾವ್ದಾದ್ರು ಮಿಸ್ಟ್ ಆಗಿರ್ಲಿ, ಡಸ್ಟ್ ಆಗಿರ್ಲಿ ಎಂಟ್ರಿ ಆದಾಗ ಅವಾಗ ಅಲರ್ಜನ್ಸ್ ಅಗೇನೆಸ್ಟ್ ಪ್ರೊಡ್ಯೂಸ್ ಆಗತ್ತೆ. ಸೊ ಅದೇ ತರ ಇಲ್ಲಿ. ಸೊ ಆಂಟಿಜನ್ಸ್ ಅಗೇನೆಸ್ಟ್ ಪ್ರೊಡ್ಯೂಸ್ ಆಗೋದು ಯಾವುದು? ಆಂಟಿಬಾಡೀಸ್. ಇವನ್ನ ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಸೊ ಆಂಟಿ ಅಂದ್ರೆ ಏನು? ಅಗೇನೆಸ್ಟ್ ಅಂತ ಅರ್ಥ. ಅಗೇನೆಸ್ಟ್. ಬಯೋ ಅಂದ್ರೆ ಗೊತ್ತು ನಿಮಗೆ, ಲೈಫ್. ಅಗೇನೆಸ್ಟ್ ಲೈಫ್. ನೀವು ಕೇಳ್ಬೋದು ಸರ್ ಬಯೋಟಿಕ್ಸ್ ಅಂತ ಅಂದ್ರೆ ಮೈಕ್ರೋಬ್ಸ್ ನ ಕಿಲ್ ಮಾಡೋದು ಅಂತ ನೀವೇ ಜಸ್ಟ್ ಹೇಳಿದ್ರಿ ಅಂತ. ಅಗೇನೆಸ್ಟ್ ಲೈಫ್ ಅಂತ ಅಂದ್ರೆ ನಮ್ ಲೈಫ್ ಅಲ್ಲ, ಅಗೇನೆಸ್ಟ್ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್ ಲೈಫ್ ಅಂತ. ಅಂದ್ರೆ ಪೆಥೋಜನ್ ಅಗೇನೆಸ್ಟ್ ಆಗಿ, ಮೈಕ್ರೋಬ್ಸ್ ನ ಅಗೇನೆಸ್ಟ್ ಆಗಿ ಪ್ರೊಡ್ಯೂಸ್ ಆಗೋಕೆ ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಈ ಆಂಟಿಬಯೋಟಿಕ್ಸ್ ಗಳು ಮೈಕ್ರೋಬ್ಸ್ ನ ಕಿಲ್ ಮಾಡ್ತವೆ, ಅದ್ರ ಗ್ರೋತ್ ಆಗದೆ ಇರಂಗೆ ನೋಡ್ಕೊಳ್ತವೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಅಂಡ್ ಲಾಸ್ಟ್ ಕ್ವಶನ್. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್. ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ನ ಕೊಟ್ಟಿದ್ದಾನೆ ನಮಗಿಲ್ಲಿ. ಫಸ್ಟ್ ಸ್ಟೇಟ್ಮೆಂಟ್, ಮೆಥನೋಬ್ಯಾಕ್ಟೀರಿಯಂ ಇಸ್ ಅನ್ ಎನೋರೋಬಿಕ್ ಬ್ಯಾಕ್ಟೀರಿಯಾ. ಏರೋಬಿಕ್ ಬ್ಯಾಕ್ಟೀರಿಯಾ ಕೊಟ್ಟಿದ್ದಾನೆ. ಏರೋಬಿಕ್ ಬ್ಯಾಕ್ಟೀರಿಯಾ ಫೌಂಡ್ ಇನ್ ದ ರುಮೆನ್ ಆಫ್ ಕ್ಯಾಟಲ್. ಸೊ ನಾನು ಅವಾಗ್ಲೇ ಬೈ ಮಿಸ್ ಆಗಿ ಎನೋರೋಬಿಕ್ ಅಂದೆ, ಬಟ್ ಮೆಥನೋಬ್ಯಾಕ್ಟೀರಿಯಂ ಇಸ್ ಎ ಎನೋರೋಬಿಕ್ ಬ್ಯಾಕ್ಟೀರಿಯಾ. ಅವನ್ ಏನ್ ಕೊಟ್ಟಿದ್ದಾನೆ? ಏರೋಬಿಕ್ ಬ್ಯಾಕ್ಟೀರಿಯಾ ಕೊಟ್ಟಿದ್ದಾನೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಇದು ಎನರೋಬಿಕ್ ಬ್ಯಾಕ್ಟೀರಿಯಾ ಆಗ್ಬೇಕಿತ್ತು. ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಇದೆ. ಅವ್ರು ನಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ, ಹೌದಾ? ಫಸ್ಟ್ ಸ್ಟೇಟ್ಮೆಂಟ್ ಬರಲ್ಲ. ಬಯೋಗ್ಯಾಸ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಆಕ್ಟಿವಿಟಿ ಆಫ್ ಏರೋಬಿಕ್ ಬ್ಯಾಕ್ಟೀರಿಯಾ ಹೇಳಿದ್ದಾನೆ. ಸೊ ಬಯೋಗ್ಯಾಸ್ ಇಸ್ ಪ್ರೊಡ್ಯೂಸ್ಡ್ ಬೈ ಆಕ್ಟಿವಿಟಿ ಆಫ್ anaerobic bacteria. Methanogens are anaerobic bacteria. So methanogens ಇಂದ ತಾನೇ ಪ್ರೊಡ್ಯೂಸ್ ಆಗೋದಿದು. ಸೊ methanogens are basically anaerobic bacteria. Next, biogas is pure methane. ಬಯೋಗ್ಯಾಸ್ ಇನ್ ಪ್ಯೂರ್ ಮೀಥೇನ್ ಅಂತ ಕೊಟ್ಟಿದ್ದಾನೆ. ಬಯೋಗ್ಯಾಸ್ ಈಸ್ ಪ್ಯೂರ್ ಮೀಥೇನ್ ಅಂತ ಆಗ್ಬೇಕಿತ್ತು. ನೋ, ಬಯೋಗ್ಯಾಸ್ ಇಸ್ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್. Biogas is a mixture of
ಗ್ಯಾಸಸ್. ಸೊ ಈ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಅಂದ್ರೆ ಏನೇನಿರುತ್ತೆ, ನಾವು ಅವಾಗಲೇ ಡಿಸ್ಕಸ್ ಮಾಡಿದ್ವಿ. ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಹೈಡ್ರೋಜನ್ ಸಲ್ಫೈಡ್ ಪ್ರೆಸೆಂಟ್ ಇರುತ್ತೆ, ಅಂಡ್ ಮೇಜರ್ ಆಗಿ ಮೀಥೇನ್ ಪ್ರೆಸೆಂಟ್ ಇರುತ್ತೆ. ಇಟ್ ಇಸ್ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಪ್ಯೂರ್ ಮೀಥೇನ್ ಅಲ್ಲ ಅದು. ಓಕೆ, ಸಪರೇಷನ್ ಮಾಡ್ಕೋಬೇಕು ನಾವು ಮೀಥೇನ್. ನೆಕ್ಸ್ಟ್, ಆಕ್ಟಿವೇಟೆಡ್ ಸ್ಲಡ್ಜ್ ಇನ್ ಸೆಡಿಮೆಂಟ್ ಟ್ಯಾಂಕ್ಸ್ ಇಸ್ ರಿಚ್ ಸೋರ್ಸ್ ಆಫ್ ಎರೋಬಿಕ್ ಬ್ಯಾಕ್ಟೀರಿಯಾ ಅಂತ ಹೇಳಿದಾನೆ. ನಾನು ನಿಮಗೆ ಅವಾಗಲೇ ಆಕ್ಟಿವೇಟೆಡ್ ಸ್ಲಡ್ಜ್ ನ ಎಕ್ಸ್ಪ್ಲೇನ್ ಮಾಡಿದೆ, ಇನ್ನೊಂದ್ಸಲ ಹೇಳ್ತೀನಿ. ಆಕ್ಟಿವೇಟೆಡ್ ಸ್ಲಡ್ಜ್ ಹೇಗ್ ಫಾರ್ಮೇಶನ್ ಆಗುತ್ತೆ? ಪ್ರೈಮರಿ ಎಫ್ಲುಯೆಂಟ್ ನ ಫಸ್ಟ್ ನಾವೇನ್ ಮಾಡ್ತೀವಿ, ಲಾರ್ಜ್ ಏರಿಯೇಷನ್ ಟ್ಯಾಂಕಿ ಕಳಿಸ್ತೀವಿ. ಲಾರ್ಜ್ ಏರಿಯೇಷನ್ ಟ್ಯಾಂಕಿಗೆ ಪ್ರೈಮರಿ ಎಫ್ಲುಯೆಂಟ್ ನ, ಅಂದ್ರೆ ಪ್ರೈಮರಿ ಟ್ರೀಟ್ಮೆಂಟ್ ಆದ್ಮೇಲೆ ಉಳ್ಕೊಂಡಿರೋ ವಾಟರ್ನ ನಾವು ಪ್ರೈಮರಿ ಎಫ್ಲುಯೆಂಟ್ ಅಂತ ಕರಿತೀವಿ. ಈ ಪ್ರೈಮರಿ ಎಫ್ಲುಯೆಂಟ್ ನ ನಾವು ಏರಿಯೇಷನ್ ಟ್ಯಾಂಕಿ ಕಳಿಸ್ತೀವಿ. ಸೊ ಏರಿಯೇಷನ್ ಟ್ಯಾಂಕ್ ಅಲ್ಲಿ ಫ್ಲಾಕ್ಸ್ ಗಳು ಗ್ರೋತ್ ಆಗಿ ಆರ್ಗ್ಯಾನಿಕ್ ಮ್ಯಾಟರ್ ನ ಬ್ರೇಕ್ ಡೌನ್ ಮಾಡ್ತವೆ. ಸೊ ಒನ್ಸ್ ಬಿಒಡಿ ಸಿಗ್ನಿಫಿಕೆಂಟ್ ಆಗಿ ರೆಡ್ಯೂಸ್ ಆದ್ಮೇಲೆ, ಸೊ ಈ ಎಫ್ಲುಯೆಂಟ್ ನ ನಾವೇನ್ ಮಾಡ್ತೀವಿ, ಸೆಟಲಿಂಗ್ ಟ್ಯಾಂಕಿ ಕಳಿಸ್ತೀವಿ. ಸೆಟಲಿಂಗ್ ಆರ್ ಸೆಡಿಮೆಂಟೇಶನ್ ಟ್ಯಾಂಕ್. ಇಟ್ ಇಸ್ ಎ ಸೆಕೆಂಡರಿ ಸೆಟಲಿಂಗ್ ಟ್ಯಾಂಕ್. ಯಾಕಂದ್ರೆ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಇರೋದು ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್. ಸೊ ಈ ಟ್ಯಾಂಕ್ ಅಲ್ಲಿ ನಾವು ಎಫ್ಲುಯೆಂಟ್ ನ ಕಳ್ಸಾದ್ಮೇಲೆ ಇಲ್ಲಿ ಏನಾಗುತ್ತೆ, ಫ್ಲಾಕ್ಸ್ ಸೆಟಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ಲಾಕ್ಸ್ ಸ್ಟಾರ್ಟ್ ಟು ಸೆಟಲ್. ಸೊ ಇದಿರೋ ಫ್ಲಾಕ್ಸ್ ಸೆಟಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫೈನಲ್ ಆಗಿ ನಮಗೆ ಏನಾಗುತ್ತೆ, ಇಲ್ಲಿ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ, ಅಂದ್ರೆ ನಥಿಂಗ್ ಬಟ್ ಸ್ಲಡ್ಜ್. ಈ ಸ್ಲಡ್ಜ್ ನೇ ನಾವು ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕರಿತೀವಿ. ದಿಸ್ ಸ್ಲಡ್ಜ್ ಇಸ್ ಕಾಲ್ಡ್ ಆಸ್ ಆಕ್ಟಿವೇಟೆಡ್ ಸ್ಲಡ್ಜ್. ಇನ್ನ ಈ ಸೂಪರ್ಫಿಷಿಯಲ್ ಅಲ್ಲಿ ವಾಟರ್ ಏನ್ ಪ್ರೆಸೆಂಟ್ ಇರುತ್ತಲ್ಲ, ಇದನ್ನ ನಾವು ಡೈರೆಕ್ಟ್ ಆಗಿ ರಿವರ್ಸ್ ಆರ್ ಸ್ಟ್ರೀಮ್ಸ್ ಗೆ ರಿಲೀಸ್ ಮಾಡ್ತೀವಿ. ರಿವರ್ಸ್ ಸ್ಟ್ರೀಮ್ಗೆ ರಿಲೀಸ್ ಮಾಡ್ತೀವಿ. ಯಾಕಂದ್ರೆ ಆಲ್ರೆಡಿ ಟ್ರೀಟ್ ಆಗಿದೆ ಇದು ವಾಟರ್. ಇನ್ನ ಈ ಆಕ್ಟಿವೇಟೆಡ್ ಸ್ಲಡ್ಜ್ ಇದೆಯಲ್ಲ, ಸೊ ಇದ್ರಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ ಆಗಿದ್ರೆ ನೋಡ್ರಿ, ಫ್ಲಾಕ್ಸ್. ಫ್ಲಾಕ್ಸ್ ಅಂದ್ರೆ ಏನು, ನಾನು ಅವಾಗ್ಲೇ ಹೇಳಿದೆ ನಿಮಗೆ, ಏರೋಬಿಕ್ ಬ್ಯಾಕ್ಟೀರಿಯಾ. ಏರೋಬಿಕ್ ಬ್ಯಾಕ್ಟೀರಿಯಾ ಪ್ಲಸ್ ಫಂಗಲ್ ಫಿಲಮೆಂಟ್. ಫಂಗಲ್ ಫಿಲಮೆಂಟ್, ಏರೋಬಿಕ್ ಬ್ಯಾಕ್ಟೀರಿಯಾ ಮತ್ತೆ ಫಂಗಲ್ ಫಿಲಮೆಂಟ್. ಸೊ ಏರೋಬಿಕ್ ಬ್ಯಾಕ್ಟೀರಿಯಾ ಆಗಿದ್ರೆ ಆಕ್ಟಿವೇಟೆಡ್ ಸ್ಲಡ್ಜ್ ಅಲ್ಲಿ ಏನ್ ಪ್ರೆಸೆಂಟ್ ಇರುತ್ತೆ, ಏರೋಬಿಕ್ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇರುತ್ತೆ. ಯಾಕಂದ್ರೆ ಫ್ಲಾಕ್ಸ್ ಎಲ್ಲ ಸೆಟಲ್ ಆಗ್ಬಿಟ್ಟು, ಸೊ ಇದ್ರಲ್ಲಿ ಇದ್ದಿದ್ ಫ್ಲಾಕ್ಸ್ ಎಲ್ಲ ಸೆಟಲ್ ಆಗಿ ಎಲ್ಲಿ ಸೇರ್ಕೊಂಡಿರ್ತವೆ, ಈ ಆಕ್ಟಿವೇಟೆಡ್ ಸ್ಲಡ್ಜ್ ಅಲ್ಲಿ ಸೇರ್ಕೊಂಡಿರ್ತವೆ. ಹೌದಾ? ಸೊ ಫೋರ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಆಕ್ಟಿವೇಟೆಡ್ ಸ್ಲಡ್ಜ್ ಇನ್ ಸೆಡಿಮೆಂಟ್ ಟ್ಯಾಂಕ್ಸ್ ಇಸ್ ಎ ರಿಚ್ ಸೋರ್ಸ್ ಆಫ್ ಏರೋಬಿಕ್ ಬ್ಯಾಕ್ಟೀರಿಯಾ. ಸೆಡಿಮೆಂಟ್ ಟ್ಯಾಂಕ್ ಅಂದ್ರೆ ಇದೆ, ಇದಕ್ಕೆ ಸೆಟಲಿಂಗ್ ಟ್ಯಾಂಕ್ ಅಂತಾನು ಕರಿತೀವಿ, ಆರ್ ಸೆಡಿಮೆಂಟೇಶನ್ ಟ್ಯಾಂಕ್ ಅಂತ ಕೂಡ ಕರಿತೀವಿ. ಸೊ ಎರಡರಲ್ಲಿ ಯಾವ್ದಾದ್ರು ನಾವು ಕರಿಬಹುದು. ಸೊ ಇಷ್ಟು ಕ್ವಶನ್ ನಿಮ್ಮ ಪ್ರೀವಿಯಸ್ ಇಯರ್ ಸಿಇಟಿ ಅಲ್ಲಿ ಈ ಚಾಪ್ಟರ್ ಇಂದ ಅರೈಸ್ ಆಗಿದೆ. ಓಕೆ, ಸೊ ಆಲ್ಮೋಸ್ಟ್ ನಾವು ಡಿಸ್ಕಸ್ ಮಾಡಿರೋ ಕ್ವಶನ್ ಎಲ್ಲಾ ಟಾಪಿಕ್ ನ ಟಚ್ ಮಾಡಿದೆ. ಒನ್ ಟಾಪಿಕ್ ನ ಇಂದ ಕ್ವಶನ್ಸ್ ಅಪಿಯರ್ ಆಗಿಲ್ಲ ಜಾಸ್ತಿ. ಲಾಸ್ಟ್ ನಿಮಗೆ ಬರುತ್ತೆ ಬಯೋ ಫರ್ಟಿಲೈಸರ್ಸ್ ಅಂತ. ಸೊ ಬಯೋ ಫರ್ಟಿಲೈಸರ್ಸ್ ಅಂತ ಅಂದ್ರೆ ದಿಸ್ ಆರ್ ದ ಮೈಕ್ರೋಬ್ಸ್ ವಿಚ್ ಎನ್ರಿಚಸ್ ದ ನ್ಯೂಟ್ರಿಯೆಂಟ್ ಇನ್ ದ ಸಾಯಿಲ್. These are the microbes which enriches the nutrient in the soil are called as biofertilizers ಅಂತ ಕರಿತೀವಿ. ಈ ಬಯೋಫರ್ಟಿಲೈಸರ್ಸ್ ಅಲ್ಲಿ 3 ಬರುತ್ತೆ ನಿಮಗೆ. ಒಂದು ಸೈನೋಬ್ಯಾಕ್ಟೀರಿಯಾ ಬರುತ್ತೆ, ಇನ್ನೊಂದು ಮೈಕೋರೈಸಾ ಬರುತ್ತೆ, ಇನ್ನೊಂದು ರೈಸೋಬಿಯಂ ಬರುತ್ತೆ. ಸೊ ಫಸ್ಟ್ ಒನ್ ರೈಸೋಬಿಯಂ ನ ತಗೊಳ್ಳೋಣ. ಸೊ ರೈಸೋಬಿಯಂ ಇದೆಯಲ್ಲ, ಇಟ್ ಇಸ್ ಎ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ. ಲೆಗ್ಯುಮಿನಸ್ ಪ್ಲಾಂಟ್ ನ ರೂಟ್ಸ್ ಅಲ್ಲಿ ನಾಡ್ಯೂಲ್ ನ ಫಾರ್ಮೇಶನ್ ಮಾಡ್ಕೊಂಡು ಅಲ್ಲಿ ಸಿಂಬಯೋಟಿಕ್ ಅಸೋಸಿಯೇಷನ್ ನ ಮಾಡ್ಕೊಂಡಿರುತ್ತೆ. ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ನೈಟ್ರೋಜನ್ ನ ಫಿಕ್ಸೇಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ನೈಟ್ರೋಜನ್ ನ ಫಿಕ್ಸ್ ಮಾಡುತ್ತೆ ರೂಟ್ಸ್ ಆಫ್ ದ ಲೆಗ್ಯುಮಿನಸ್ ಪ್ಲಾಂಟ್ ಗೆ. ಓಕೆ, ರೂಟ್ಸ್ ಆಫ್ ದ ಲೆಗ್ಯುಮಿನಸ್ ಪ್ಲಾಂಟ್ ಗೆ. ಇದು ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ. ಇದು ರೈಸೋಬಿಯಂ ಅಲ್ಲಿ ನೆನ್ಪಿಡ್ಕೋಬೇಕು ನೀವು. ಓಕೆ, ನೆಕ್ಸ್ಟ್ ನೈಟ್ರೋಜನ್ ಯಾಕೆ ಅಂತ ಅಂದ್ರೆ, ನೈಟ್ರೋಜನ್ ತುಂಬಾ ಇಂಪಾರ್ಟೆಂಟ್ ಪ್ಲಾಂಟಿಗೆ. ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಪ್ಲಾಂಟಿಂಗ್ ಚೆನ್ನಾಗ್ ಆಗ್ಬೇಕು ಅಂದ್ರೆ ಫಾಸ್ಫರಸ್ ನೈಟ್ರೋಜನ್ ತುಂಬಾ ಚೆನ್ನಾಗಿ ಬೇಕೇ ಬೇಕು. ನೆಕ್ಸ್ಟ್ ಇದು ಸಿಂಬಯೋಟಿಕ್ ಅಸೋಸಿಯೇಷನ್ ಬ್ಯಾಕ್ಟೀರಿಯಾಗ ಆಯ್ತು. ನೆಕ್ಸ್ಟ್ ಸೈನೋ ಬ್ಯಾಕ್ಟೀರಿಯಾಗ ಬರೋಣ. ಸೈನೋ ಬ್ಯಾಕ್ಟೀರಿಯಾದಲ್ಲಿ ನಿಮಗೆ ಅನಬೆನಾ ನಾಸ್ಟಾಕ್ ಬರುತ್ತೆ. ಈ ನಾಸ್ಟಾಕ್ ಇದೆಯಲ್ಲ, ಇದು ಕೂಡ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ. ನಿಮಗೆ ಚೆನ್ನಾಗಿ ಗೊತ್ತಿದೆ, ಫಸ್ಟ್ ಇಯರ್ ಅಲ್ಲಿ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಓದಿದಿರಾ ನೀವು, ಯಾವುದು ಜಿಮ್ನೋಸ್ಪರ್ಮ್ಸ್ ಅಲ್ಲಿ. ಸೊ ಸೈಕಸ್ ಜೊತೆಗೆ ಏನಾಗಿರುತ್ತೆ, ಸಿಂಬಯೋಟಿಕ್ ಅಸೋಸಿಯೇಷನ್ ಮಾಡ್ಕೊಂಡಿರುತ್ತೆ ನಾಸ್ಟಾಕ್. ಕೊರಲಾಯ್ಡ್ ರೂಟ್ಸ್ ಅಂತ ಕರಿತೀವಿ, ಹೌದಾ? ಸೊ ಇದು ನೈಟ್ರೋಜನ್ ಫಿಕ್ಸೇಷನ್ ಗೆ ಹೆಲ್ಪ್ ಮಾಡುತ್ತೆ.
ಸೊ ರೈಸೋಬಿಯಂ ಮತ್ತೆ ನಾಸ್ಟಾಕ್ ಇವೆರಡು ಸಿಂಬಯೋಟಿಕ್ ಅಸೋಸಿಯೇಷನ್ ಅಲ್ಲಿ ಹೆಲ್ಪ್ ಮಾಡೋ ಬ್ಯಾಕ್ಟೀರಿಯಾ. ಸೊ ಕೆಲವೊಂದು ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾಗಳು ಇದಾವೆ, ಅಂದ್ರೆ ಬೇರೆ ಯಾವುದೇ ಆರ್ಗಾನಿಸಮ್ ಜೊತೆಗೆ ಅಸೋಸಿಯೇಷನ್ ಮಾಡ್ಕೊಂಡಿರಲ್ಲ, ಆದ್ರೂ ನೈಟ್ರೋಜನ್ ನ ಫಿಕ್ಸ್ ಮಾಡ್ತವೆ ಪ್ಯಾಡಿ ಫೀಲ್ಡ್ ಅಲ್ಲಿ. ಅದಕ್ಕೆ ಅಜೋಸ್ಪಿರಿಲಮ್, ಅಜಿಟೋಬ್ಯಾಕ್ಟರ್, ಆಸಿಲೋಟೋರಿಯಾ, ಇವು ಮೂರು ನೆನ್ಪಿಡ್ಕೋಬೇಕು. ಅಜೋಸ್ಪಿರಿಲಮ್, ಅಜಿಟೋಬ್ಯಾಕ್ಟರ್, ನೆಕ್ಸ್ಟ್ ಆಸಿಲೋಟೋರಿಯಾ. And the last one, mycorrhiza. Mycorrhiza is a symbiotic association of fungi with higher plants. Higher plants ಅಂತ ಅಂದ್ರೆ ನಿಮಗೆ ಪೈನಸ್ ಬರುತ್ತೆ. ಸೊ ಪೈನಸ್ ಜಿಮ್ನೋಸ್ಪರ್ಮ್ ಮೈಕೋರೈಸಾ ಫಾರ್ಮೇಶನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇದಕ್ಕೇನು ಹೆಲ್ಪ್ ಮಾಡುತ್ತೆ ಅಂದ್ರೆ ಡ್ರಾಟ್ ರೆಸಿಸ್ಟೆನ್ಸ್ ನ ಕೊಡುತ್ತೆ, ರೂಟ್ ಬಾರ್ನ್ ಪ್ಯಾಥೋಜನ್ ರೆಸಿಸ್ಟೆನ್ಸ್ ನ ಕೊಡುತ್ತೆ. ಫ್ಲಡ್ ಆದಾಗ ಅದಕ್ಕೆ ರೆಸಿಸ್ಟೆನ್ಸ್, ರೂಟ್ ಬಾರ್ನ್ ಪ್ಯಾಥೋಜನ್ಸ್ ಯಾವುದೇ ಇದ್ರೆ ಅದಕ್ಕೆ ರೆಸಿಸ್ಟೆನ್ಸ್ ಕೊಡುತ್ತೆ. ಮತ್ತೆ ಪೆಸ್ಟ್ ರೆಸಿಸ್ಟೆನ್ಸ್ ಅಂತ ಕೊಟ್ಟದ್ದು ಕರೆಕ್ಟ್ ಆಗಲ್ಲ, ಅದು ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗುತ್ತೆ. ರೂಟ್ ಬಾರ್ನ್ ಪ್ಯಾಥೋಜನ್ಸ್ ಅಗೇನೆಸ್ಟ್ ಮಾತ್ರ ರೆಸಿಸ್ಟೆನ್ಸ್ ನ ಕೊಡುತ್ತೆ. ಅಂಡ್ ಫಾಸ್ಫರಸ್ ಮತ್ತೆ ಅದರ್ ನ್ಯೂಟ್ರಿಯೆಂಟ್ಸ್ ಗಳನ್ನ ವಾಟರ್ ಅಬ್ಸರ್ಪ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಅಂಡ್ ಫಾಸ್ಫರಸ್ ಅಬ್ಸರ್ಪ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಓವರ್ ಆಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಪೈನಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ನೀವು ಬಯೋ ಫರ್ಟಿಲೈಸರ್ಸ್ ಅಲ್ಲಿ ನೆನ್ಪಿಡ್ಕೋಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು.